ಮಾತ್ರೆ ನಮಃ. ಓಂ ಶ್ರೀ ಮಾತ್ರೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಭುಗಳ ಪಾದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮ ಜ್ಯೋತಿಗಳಿಗೂ ನನ್ನ ನಮನಗಳು. ಈ ದಿವಸ ನಾವು ಲಲಿತಾ ಸಹಸ್ರ ನಾಮವನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಅದರ ಜ್ಞಾನವನ್ನ ಪಡೆಯೋಕ್ಕೋಸ್ಕರ ಎಲ್ರೂ ಇಲ್ಲಿ ಸೇರಿದ್ದೀವಿ. ಆ ಮಾತೆಯ ಒಂದು ಕೃಪೆ ಎಲ್ರ ಮೇಲೂ ಸಿಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪದ್ಮಾಸನ ಸ್ಥಿತಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಂ ಪೀತವಸ್ತ್ರಾಂ ಕರಕಲಿತಲ ಸತ್ಯೇಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಬಿಂಬ್ರವಾಣಿ ಶ್ರೀ ವಿದ್ಯಾ ಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ ಪ್ರದಾರ್ಥಿ ಧ್ಯಾಯೇತ್ ಪರಮಂ ದೇಕಾಂ. ಓಂ ಶ್ರೀ ಮಾತ್ರೆ ನಮಃ. ಅತೀತೆ ಲಲಿತಾ ಲೋಕಾನ್ ಲಲಿತೇನ ಉಚ್ಯತೆ ಅಂತಂದ್ರೆ, ಈ ಪ್ರಕೃತಿ ಒಳಗೆ ನಾವ್ ಏನೇನ್ ನೋಡ್ತಿದೀವಿ, ಬೆಟ್ಟ ಗುಡ್ಡ ನದಿ ಮರ ಗಿಡ ಎಲ್ಲನೂ ನೋಡ್ತಿದೀವಿ ನಾವು. ಇವೆಲ್ಲವನ್ನ ನೋಡಿದಾಗ ಇವೆಲ್ಲದ್ರಲ್ಲೂ ನಾವು ಏನೋ ವೈಲಕ್ಷಣ, ಒಂದ್ ವೈಶಿಷ್ಟ್ಯನ ನಮಗ್ ಕಾಣ್ತಾ ಇದೆ. ಈ ಪ್ರಕೃತಿಯಲ್ಲಿ ಇರುವಂತ ಪ್ರತಿಯೊಂದು ಏನ್ ಜಡ ಇದೆಯೋ, ಏನ್ ಚೈತನ್ಯ ಇದೆಯೋ, ಅಣು ಅಣುವು ಪ್ರತಿ ವಸ್ತುವು ಸರ್ವವೂ ಕೂಡ ನಾನೇ ಅಂತ ಅಂದ್ಬಿಟ್ಟು ಆ ಜಗನ್ಮಾತೆ ಈ ಲಲಿತಾ ಸಹಸ್ರದ ನಾಮದ ಮೂಲಕ ಹೇಳ್ತಾ ಹೋಗ್ತಾ ಇದ್ದಾಳೆ. ಇಂಥ ಜಗನ್ಮಾತೆನ ನಾವು ಅರಿಬೇಕಾದ್ರೆ, ಅವಳ ಸ್ವರೂಪವನ್ನ ತಿಳಿಬೇಕಾದ್ರೆ, ಅವಳ ಜ್ಞಾನವನ್ನ ನಾವು ಹೊಂದಬೇಕಾದ್ರೆ ಒಂದು ಮಾರ್ಗ ಬೇಕು. ಆ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಆ ಮಾರ್ಗದಲ್ಲಿ ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅನ್ನೋದಕ್ಕೆ ಒಂದು ತಿಳುವಳಿಕೆ ಬೇಕು, ಒಂದು ಚರಿತ್ರೆ ಬೇಕು, ಒಂದು ವಿವರಗಳು ನಮಗ್ ಬೇಕಾಗತ್ತೆ. ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಮಗೆ ಒಂದು ವಿವರ ಬೇಕಾಗತ್ತೆ. ಆ ವಿವರ ಇಲ್ಲ ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಮಡ್ರಾಸ್ಗೆ ಹೋಗ್ತಾನೆ, ಮಡ್ರಾಸ್ಗೆ ಹೋಗ್ಬಿಟ್ಟು ಕೈಯಲ್ಲಿ ಒಂದು ಚೀಟಿ ಇಟ್ಕೊಂಡು ಇನ್ನೊಬ್ಬ ವ್ಯಕ್ತಿನ ಕೇಳ್ತಾನೆ, ಸರ್ ಈ ಅಡ್ರೆಸ್ ಈ ವಿಳಾಸ ಏನಾದ್ರು ನಂಗೆ ತಿಳಿಸ್ತೀರಾ ಅಂತಾನೆ. ಆ ವ್ಯಕ್ತಿ ಆ ಚೀಟಿನ ತಗೊಂಡ್ ನೋಡ್ತಾನೆ, ಅದ್ರಲ್ಲಿ ಏನಿದೆ, ಬರೀ ಕೃಷ್ಣರಾವ್ ಅನ್ನೋ ಒಂದು ಹೆಸರಿರುತ್ತೆ ಅಷ್ಟೇ. ಆ ಕೃಷ್ಣರಾವ್ ಅನ್ನೋ ಒಂದು ಹೆಸರಿನಿಂದ ಅವನ್ ತಂದೆ ಹೆಸರಿಲ್ಲ, ಅವನ್ ಮನೆ ನಂಬರ್ ಇಲ್ಲ, ಅವನ ಬೇರೆ ಅವನ್ ಯಾವ ಕೆಲಸದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ, ಯಾವ ವಿಚಾರನೂ ಗೊತ್ತಿಲ್ಲ, ಬರೀ ಕೃಷ್ಣರಾವ್ ಅಂತ ಇದೆ. ಆಗ ಅಂದಾಗ ಆ ಕೃಷ್ಣರಾವ್ ಅಂತ ಅಂದಾಗ ಅವನನ್ನು ಹುಡುಕಕ್ ಸಾಧ್ಯನಾ? ಹುಡ್ಕಕ್ ಆಗಲ್ಲ. ಆಗ ಅವನೇನಾಗ್ತಾನೆ, ಆ ವಿಳಾಸವನ್ನು ಹುಡುಕಿಕೊಂಡ್ ಬಂದ ವ್ಯಕ್ತಿ ಏನಾಗ್ತಾನೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ. ಅದೇ ರೀತಿ ಇವತ್ತು ಕೂಡ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಿದೀವಿ ನಾವು? ಒಂದ್ ಫೋಟೋ ಇಟ್ಕೋತೀವಿ, ಒಂದು ನಾಮನ ಹೇಳ್ಕೊಂಡು ಆ ಕುಂಕುಮಾರ್ಚನೆಯನ್ನ ಮಾಡ್ತಾ ಹೋಗ್ತೀವಿ. ಅದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಅದು ತಪ್ಪಲ್ಲ. ಅದಕ್ಕೆ ತಕ್ಕನಾದಂತ ಫಲ ನಮಗ್ ಸಿಗತ್ತೆ ಹೊರ್ತು ಪೂರ್ಣ ಫಲನ ನಾವು ಪಡೆಯಕ್ಕಾಗಲ್ಲ. ಆ ಪೂರ್ಣ ಫಲನ ನಾವು ಹೊಂದಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಆ ಮಾತೆಯ ವಿವರವನ್ನ, ಆ ಮಾತೆಯ ಒಂದು ಸ್ವರೂಪವನ್ನ ನಾವು ತಿಳಿತಾ ಹೋಗ್ಬೇಕಾಗತ್ತೆ. ಆ ಸ್ವರೂಪವನ್ನ ನಾವ್ ಯಾವಾಗ ಬರೀ ಕಲ್ಪನೆ ಮೂಲಕ, ಬರೀ ಅಕ್ಷರದ ಮೂಲಕ ತಿಳಿತಾ ಹೋದ್ರೆ ಯಾವ ಕಾಲಕ್ಕೂ ಆ ಅಲ್ಪ ಫಲದಲ್ಲೇ ನಾವು ಉಳಿದೋಗ್ತಿರ್ತೀವಿ, ಅದ್ರಲ್ಲೇ ಉಳಿತೀವಿ. ನಾವು ಫಲನ ಪಡೆಯೋದೇ ಇಲ್ಲ. ಅಲ್ಪ ಫಲ ಎಷ್ಟು ಬೇಕೋ ಅಷ್ಟು ನಮಗ್ ಸಿಕ್ಕತ್ತೆ, ಅದ್ರಲ್ಲೇ ನಮ್ ಜೀವನನ ಕಳ್ಬಿಡ್ತೀವಿ. ಆದ್ರೆ ನಿಜವಾದ ಆನಂದ ಪಡಿಬೇಕು, ನಿಜವಾದ ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂದಾಗ ನಾವು ಎಲ್ಲಿಗೆ ತಲುಪಬೇಕು, ನಾವು ಇನ್ನ ತಲುಪೋದಕ್ಕೆ ಯಾವ್ದು ಇನ್ನು ಇಲ್ವೋ ಅಂತ ಸ್ಥಳಕ್ಕೆ ಹೋಗ್ತೀವಿ. ಅಂತ ಸ್ಥಿತಿನ ನಾವು ಆ ಪೂರ್ಣ ವಿವರವನ್ನ ತಿಳಿದಾಗ, ಪೂರ್ಣ ಚರಿತ್ರೆಯನ್ನ ತಿಳಿದಾಗ ಅಂತ ಸ್ಥಿತಿಗೆ ನಾವು ತಲುಪ್ತೀವಿ. ಆ ಸ್ಥಿತಿನೇ ನಾವು ಯಥಾಸ್ಥಿತಿ, ಯಥಾರ್ಥವಾದಂತ ಸ್ಥಿತಿ ಅಂತ ಹೇಳ್ತೀವಿ. ಆ ಸ್ಥಿತಿಗೆ ನಾವು ತಲುಪ್ತೀವಿ ಯಾವಾಗ ನಾವು ಆ ಮಾತೆಯ ಪೂರ್ಣ ವಿವರವನ್ನ, ಪೂರ್ಣ ಚರಿತ್ರೆಯನ್ನ ತಿಳ್ಕೊಂಡು
ಆ ಮಾತೆಯ ಸ್ವರೂಪವನ್ನ, ಆ ಜ್ಞಾನವನ್ನ ನಾವು ಪಡ್ಕೊಂಡಾಗ ಅಂತ ಯಥಾರ್ಥ ಸ್ಥಿತಿಯನ್ನ ನಾವು ಹೊಂದ್ತೀವಿ. ಅದಕ್ಕಾಗಿ ನಾವು ಆ ಮಾತೆಯ ಪೂರ್ಣ ವಿವರವನ್ನ ನಾವು ಪಡಿಬೇಕು. ಈ ಪ್ರಕೃತಿಯಲ್ಲಿ ನಾವೇನ್ ನೋಡ್ತಾ ಇದೀವಿ? ಶಬ್ದ ಮತ್ತು ಪ್ರಕಾಶ, ಇವೆರಡು ಈ ಬ್ರಹ್ಮಾಂಡದ ಹೊರಗಡೆ ನಮಗ್ ಕಾಣ್ತಾ ಇದೆ. ಇದು ನಮ್ಮೊಳಗೂ ಇದೆ, ಈ ಪಿಂಡಾಂಡದಲ್ಲೂ ಇದೆ, ನಮ್ ಶರೀರದಲ್ಲೂ ಇದೆ, ಆದ್ರೆ ಅದರ ಅರಿವಿಲ್ಲ. ಈಗ ಅದನ್ನ ಪರೀಕ್ಷೆ ಮಾಡ್ಕೋಬೇಕು ಅಂತಂದಾಗ ನಾವು ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗ್ಬಿಟ್ಟು ಎರಡು ಕೈಯನ್ನು ಈ ಎರಡು ಕಿವಿಗಳಲ್ಲಿ ಎರಡು ಬೆರಳಿನಿಂದ ಭದ್ರವಾಗಿ ಒತ್ತಿಡ್ದು ಅದು ನಿಶಬ್ದವಾಗಿರುವಂತ ಸ್ಥಳದಲ್ಲಿ ನಿಶಬ್ದವಾಗಿ ಕೂತಾಗ ನಮ್ಗೇನ್ ಅನ್ಸುತ್ತೆ? ಒಳಗಡೆಯಿಂದ ಒಂದ್ ರೀತಿ ಶಬ್ದ ಬರುತ್ತೆ. ಗುಮ್ 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 ಅನ್ನೋ ಒಂದು ಶಬ್ದ ನಮ್ಗೆ ಕೇಳಿಸ್ತಾ ಹೋಗುತ್ತೆ. ಹಾಗೇನೆ ಈ ಕಣ್ಣೇನಿದೆ, ಈ ಕಪ್ಪು ಬಾಲಿನ ಹತ್ರ ಇರೋ ಈ ಗುಡ್ಡೆನ ನಾವು ಎರಡು ಬೆರಳಿಂದ ಒತ್ತಿ ಹಿಡಿದಾಗ ಅಲ್ಲಿಂದ ನಮ್ಗೇನೋ ಒಂದು ಪ್ರಕಾಶ, ಅದನ್ನ ನಾವು ಒಂದು ಕಾಂತಿ, ಆ ಕಾಂತಿನ ನಾವು ಕಾಣ್ತೀವಿ. ಹಾಗಂತ ಯಾರು ಪರೀಕ್ಷೆ ಮಾಡಕ್ ಹೋಗ್ಬೇಡಿ, ಆ ಕಾಂತಿಯನ್ನ ನಾವು ಕಾಣ್ತೀವಿ. ಅಂದ್ರೆ ಆ ಪ್ರಕೃತಿ ಅನ್ನೋದು ನಮ್ಮ ಶರೀರದೊಳಗಿದೆ. ಆ ಪ್ರಕೃತಿನ ನಾವು ಕಂಡ್ಕೋಬೇಕು. ಆ ಶರೀರದಲ್ಲಿರೋ ಅಂತ ಆ ಪ್ರಕೃತಿನ ನಾವು ಕಂಡ್ಕೋಬೇಕು ಅಂತ ಹೇಳ್ತಾರೆ. ಆ ಪ್ರಕೃತಿನ ನಾವು ಹೇಗ್ ಕಂಡ್ಕೋಬೇಕು? ಅದೆಲ್ಲಿದೆ? ನಮ್ಮ ಆಂತರ್ಯದೊಳಗಡೆ ಇದೆ. ಆ ಆಂತರ್ಯದೊಳಕ್ಕೆ ನಾವು ಹೋದಾಗ ಯಾವ್ದ್ರ ಮೂಲಕ? ಆ ಅಮ್ಮ ಏನು ಒಳಗಡೆ ಇದ್ದಾಳೆ ಅಂತ ನಾವು ಪ್ರಕೃತಿ ಅಂದಾಗ ಆ ಮಾತೆ ನಮ್ಮೊಳಗಿದ್ದಾಳೆ ಅಂದಾಗ ಆ ಆಂತರ್ಯದ ಮುಖಾಂತರ ನಾವು ಒಳಕ್ ಹೋದಾಗ ನಾವು ನಿಜವಾಗ್ಲೂ ಆ ಬ್ರಹ್ಮನನ್ನು ಕಾಣ್ತೀವಿ. ನಿಜವಾದ ಬ್ರಹ್ಮನ ನಮಗ್ ಸಿಗ್ತಾನೆ. ಎಲ್ಲಿ ಅಮ್ಮನಿಂದ ಆಂತರ್ಯವಾಗಿ ಒಳಕ್ ಹೋಗ್ತೀವೋ ಆಗ ಆ ಬ್ರಹ್ಮ ಅನ್ನೋದು ನಮ್ಗೆ ಕಂಡು ಬರುತ್ತೆ. ಅಂದ್ರೆ ಈ ಅಮ್ಮ ಅನ್ನೋದು ಅವ್ಯಕ್ತ, ಇದನ್ನ ನಾವು ವ್ಯಕ್ತವಾಗಿ ನೋಡ್ತಾ ಇದ್ದೀವಿ. ಆ ಬ್ರಹ್ಮ ಅನ್ನೋದು ಅವ್ಯಕ್ತ, ಅಮ್ಮ ಅನ್ನೋದು ವ್ಯಕ್ತ. ಈ ವ್ಯಕ್ತವಾದಂತ ಅಮ್ಮ ಅಂತರ್ಲೀನವಾದ್ರೆ ಆ ಬ್ರಹ್ಮನ್ನ ನಾವು ಕಾಣ್ತೀವಿ. ಅಂದ್ರೆ ಈ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಈ ಅಮ್ಮನನ್ನ ಹರಿಸ್ತಾ ನಾವು ಹೋದಾಗ ಏನಾಗುತ್ತೆ? ನಾವು ಆ ಪರಬ್ರಹ್ಮನಲ್ಲಿ ಲೀನವಾಗುವಂತ ಒಂದು ಅವಕಾಶ ನಮ್ಗೆ ಸಿಕ್ಕತ್ತೆ. ಅದು ಯಾವ್ದ್ರಿಂದ? ಈ ಲಲಿತಾ ಸಹಸ್ರನಾಮದಿಂದ. ಈ ವ್ಯಕ್ತವಾದಂತ ಪ್ರಕೃತಿನ ನಾವು ಬಳಸ್ಕೊಂಡು ಆ ಪರಬ್ರಹ್ಮನನ್ನ ನಾವು ಕಾಣ್ಬಹುದು. ಇದಕ್ಕೊಂದು ಉದಾಹರಣೆ, ಈಗ ನಮ್ಮ ಹತ್ರ ಒಂದು ಉಂಗುರ ಇದೆ. ಆ ಉಂಗುರನ ಯಾವ್ದ್ರಿಂದ ಮಾಡಿರ್ತಾರೆ? ಬಂಗಾರದಿಂದ ಆ ಉಂಗುರ ಆಗಿರುತ್ತೆ. ನಾವ್ ಯಾರದ್ದಾರು ಉಂಗುರ ನೋಡಿದಾಗ ನಾವೇನ್ ಹೇಳ್ತೀವಿ? ಆ ಉಂಗುರ ಸ್ವಲ್ಪ ಕೊಡು, ಎಷ್ಟ್ ಚೆನ್ನಾಗಿದೆ ಅಂತ ಅಂತೀವಿ. ಅಂದ್ರೆ ಅದನ್ನ ಬಂಗಾರ ಕೊಡು ನಾನ್ ನೋಡ್ತೀನಿ ಅನ್ನಲ್ಲ. ಯಾಕೆ? ಅದು ರೂಪನ ಬದಲಾಯಿಸಿದೆ ಬಂಗಾರದಿಂದ. ಮತ್ತೆ ಆ ಉಂಗುರನ ನಾವು ಕರಗಿಸ್ದಾಗ ಏನಾಗತ್ತೆ? ಅದ್ ಮತ್ತೆ ಬಂಗಾರ ಆಗತ್ತೆ. ಆದ್ರಿಂದ ಮೂಲ ವಸ್ತು ಒಂದೇ, ಆದ್ರೆ ಅದು ರೂಪನ ಬದಲಾಯಿಸ್ಕೊಂಡ್ ಹೋಗುತ್ತೆ. ಅದೇ ರೀತಿ ನಾವುಗಳು ಕೂಡ ಇವತ್ತು ಏನ್ ಹೇಳ್ತೀವಿ? ನಾನು ಶಿವನ ಭಕ್ತ, ನಾನು ರಾಮನ್ ಭಕ್ತ, ನಾನು ಕೃಷ್ಣನ್ ಭಕ್ತ, ನನ್ನ ಧರ್ಮ ಇದು, ವೈಶ್ಯ ಧರ್ಮ ನಂದು, ಶೈವ ಧರ್ಮ ನಂದು ಅಂತ ಯಾವ್ಯಾವುದೋ ಧರ್ಮಗಳನ್ನ ಹೇಳ್ಕೊಂಡು ಅದ್ರ ಮುಖಾಂತರ ಆ ಭಗವಂತನ ಕಾಣಕ್ ಹೊರಡ್ತೀವಿ. ಆದ್ರೆ ನಾವೆಲ್ಲ ಸೇರೋದ್ ಎಲ್ಲಿಗೆ? ಒಂದೇ ಕಡೆಗೆ. ಎಲ್ಲ ಧರ್ಮಗಳು, ಎಲ್ಲ ಮತಗಳು, ಎಲ್ರೂ ಅನ್ಕೊಂಡಿರೋ ಆ ಭಗವಂತ ಎಲ್ಲ ಒಬ್ಬನೇ. ಆ ಮೂಲವಾದ ಆ ಪರಬ್ರಹ್ಮ ಸ್ವರೂಪ ಒಂದೇ. ಅದೊಂದೇ ತತ್ವನೇ ಇರೋದ್ರಿಂದ ನಾವೆಲ್ಲ ಅಲ್ಲೇ ಹೋಗಿ ಸೇರ್ತೀವಿ. ಇಂತಹ ಒಂದು ತ್ರಿಪುರ ಸುಂದರಿಯನ್ನ ನಾವು ಹೊಂದಬೇಕು, ಇಂಥ ಮಾತೆನ ನಾವು ಹೊಂದಬೇಕು ಅಂದಾಗ ನಮ್ಗೆ 3 ಮಾರ್ಗಗಳಿದೆ. ಈ ಧ್ಯಾನ ಮಾಡಿ ಆಕೆನ ನಾವು ಪಡಿಬೇಕು, ಅದನ್ನ ತಿಳ್ಕೋಬೇಕು ಆ ಜ್ಞಾನನ ಅಂದಾಗ ನಾವು 3 ಮಾರ್ಗಗಳನ್ನ ಉಪಯೋಗಿಸ್ತೀವಿ. ಯಾವ್ಯಾವ್ದು ಅಂದ್ರೆ ಜಪಾನುಷ್ಠಾನ ಮಂತ್ರ, ಶ್ರೀಚಕ್ರ ಆರಾಧನೆ ಮತ್ತು ತಂತ್ರ. ಅಂದ್ರೆ ಮಂತ್ರ, ಯಂತ್ರ, ತಂತ್ರ, ಈ 3ರಿಂದ ಆ ಮಾತೆನ ನಾವು ಹೊಂದಬಹುದು. ಆಕೆ ಜ್ಞಾನವನ್ನ ನಾವು ತಿಳಿಬಹುದು. ತಂತ್ರ ಅಂದ್ರೇನು ಅಂದಾಗ ನಿಮ್ಗೆ ತಂತ್ರ ಅಂದಾಗ ಏನೋ ಅನ್ಸುತ್ತೆ, ಆದ್ರೆ ತಂತ್ರ ಅಂತ ಅಂದ್ರೆ ಏನು ಇಲ್ಲ. ನಾವ್ ಯಾವ ದೇವರನ್ನ ಉಪಾಸನೆ ಮಾಡ್ತಿದ್ದೀವಿ, ಆ ದೇವರ ಮಂತ್ರ ಯಾವುದು, ಅದನ್ನ ಹೇಗ್ ಉಪಾಸನೆ ಮಾಡ್ಬೇಕು, ಅದರ ವಿಧಿ ವಿಧಾನಗಳೇನು ಅಂತ ಅಂದ್ಬಿಟ್ಟು ಅದನ್ನ ವಿವರವಾಗಿ ತಿಳಿಸೋ ಅಂತ ಒಂದು ಕ್ರಮಕ್ಕೆ ನಾವು ತಂತ್ರ ಅಂತ ಕರಿತೀವಿ.
ಈ ಮೂರನ್ನ ಉಪಯೋಗಿಸ್ಕೊಂಡು ನಾವು ಈ ಲಲಿತಾ ಮಾತೆಯ ಒಂದು ಜ್ಞಾನವನ್ನ ನಾವು ಪಡ್ಕೋ. ಈ ಕಲಿಯುಗದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆ ದೇವರನ್ನ ನಾವು ಸುಲಭವಾಗಿ ಹೊಂದಬಹುದು ಅಂತ ಹೇಳ್ತಾರೆ. ಏಕೆ ಅಂತಂದ್ರೆ, ಈ ಕಲಿಯುಗದಲ್ಲಿ ಪಾರಾಯಣ ಮಾಡೋದ್ರ ಮೂಲಕ, ಭಜನೆ ಮಾಡೋದ್ರ ಮೂಲಕ, ಭಕ್ತಿ ಮಾರ್ಗದ ಮೂಲಕ ಬೇಗ ದೇವ್ರು ಒಲಿತಾನೆ ಅಂತ ಹೇಳ್ತಾರೆ. ಬೇರೆ ಬೇರೆ ಯುಗಗಳಲ್ಲಿ ಅವರು ಆ ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ತುಂಬಾನೇ ಕಷ್ಟ ಪಡ್ತಿದ್ರು. ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ರು, ತಪಸ್ಸನ್ ಮಾಡ್ತಾ ಇದ್ರು. ಅವೆಲ್ಲ ಮಾಡ್ದಾಗ ಮಾತ್ರ ಆ ಭಗವಂತನನ್ನ ಹೊಲಿಸ್ಕೊಳಕ್ ಆಗ್ತಿತ್ತು. ಆದ್ರೆ ಈ ಕಲಿಯುಗದಲ್ಲಿ ಸುಲಭವಾಗಿ, ಅಂದ್ರೆ ಪಾರಾಯಣದ ಮೂಲಕ, ಭಜನೆ ಮೂಲಕ ಆ ಭಗವಂತನನ್ನ ನಾವು ಹೋಲಿಸ್ಕೋಬಹುದು ಅಂತ ಹೇಳ್ತಾರೆ. ಈ ಕಲಿಯುಗ ಅಂದಾಗ ನಾವು 3 ಯುಗಗಳನ್ನ ದಾಟಿ ಬಂದಿದ್ದೀವಿ. ಯಾವ್ಯಾವ್ದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಅನ್ಬಿಟ್ಟು ನಾವು 3 ಯುಗಗಳನ್ನ ದಾಟಿ ಈಗ ನಾವು ಕಲಿಯುಗದ ಮೊದಲನೇ ಪಾದದಲ್ಲಿ ಇದೀವಿ. ಈಗ ಮೊದಲನೇ ಪಾದಕ್ಕೆ ಕಾಲ್ತಿದೀವಿ ನಾವೀಗ. ಅಂದ್ರೆ ಈ 3 ಕೃತಯುಗ ಅಂತಂದ್ರೆ ಏನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಕೃತಯುಗನ ಏನ್ ಮಾಡಿದರೆ, ಒಂದು ಮತ್ಸ್ಯಕ್ಕೆ ಹೋಲಿಸಿದ್ದಾರೆ. ಮತ್ಸ್ಯ ಅಂತಂದ್ರೆ ಮೀನು. ಆ ಮೀನು ಏನ್ ಮಾಡತ್ತೆ, ಅದರ ಸಂತಾನನ ಅದು ಬೆಳೆಸ್ಕೋಬೇಕು ಅಂದಾಗ ಏನ್ ಮಾಡತ್ತೆ ಅಂದ್ರೆ, ಆ ಮೀನು ಒಂದು ದಡದ ಅಲ್ಲಿ ಮೊಟ್ಟೆನ ಕೊಡುತ್ತೆ, ಮತ್ತೆ ಇನ್ನೊಂದ್ ದಡಕ್ ಹೋಗಿ ಕೂತ್ಕೊಂಡು ಆ ಮೊಟ್ಟೆನ ಏಕಚಿಂತದಿಂದ ಒಂದೇ ದೃಷ್ಟಿಯಿಂದ ನೋಡ್ತಾ ಇರುತ್ತೆ ಆ ಮೊಟ್ಟೆನ. ಹಾಗೆ ನೋಡ್ತಾ ನೋಡ್ತಾ ಸ್ವಲ್ಪ ಕಾಲದ ನಂತರ ಏನಾಗುತ್ತೆ, ಆ ಮೊಟ್ಟೆ ಎಲ್ಲ ಮರಿಗಳಾಗಿ ಈಚೆಗೆ ಬರುತ್ತೆ. ಇದು ಇದರ ಸಂತಾನವನ್ನ ಬೆಳೆಸೋ ರೀತಿ. ಅದೇ ರೀತಿ ಈ ಯುಗದ ಬೋಧನಾ ಗುರುಗಳು ಯಾರು ಅಂತ ಅಂದ್ರೆ ದಕ್ಷಿಣಾಮೂರ್ತಿಗಳು. ಈ ಯುಗದ ಬೋಧನಾ ಶಿಕ್ಷಕರು ದಕ್ಷಿಣಾಮೂರ್ತಿಗಳು. ಅವರು ಏನ್ ಮಾಡ್ತಾರೆ, ಸನಕ ಸನಂದನ ಅನ್ನೋ 4 ಜನಕ್ಕೆ ಅವರು ಯಾವುದ್ರ ಮೂಲಕ, ಮೌನದ ಮೂಲಕ ತಮ್ಮ ದೀಕ್ಷೆಯನ್ನ ಕೊಡ್ತಾರೆ ಈ ಯುಗದಲ್ಲಿ. ಅದರಿಂದ ಇದನ್ನ ಮೀನಿಗೆ ಹೋಲಿಸಿದ್ದಾರೆ. ಮೌನದ ಮೂಲಕ ಅವರು ದಕ್ಷಿಣಾಮೂರ್ತಿಗಳು ತಮ್ಮ ಶಿಷ್ಯರಿಗೆ ಒಂದು ದೀಕ್ಷೆಯನ್ನ, ಉಪದೇಶವನ್ನ ಮಾಡ್ತಾರೆ. ನಂತರದ ಯುಗ ಯಾವ್ದಪ್ಪ ಅಂದ್ರೆ ತ್ರೇತಾಯುಗ. ಈ ತ್ರೇತಾಯುಗಕ್ಕೆ ಬಂದಾಗ ಇಲ್ಲಿ ಆಮೆಗೆ ಹೋಲಿಸಿದ್ದಾರೆ. ಆಮೆ ಅನ್ನೋದೆಲ್ರಿಗೂ ಗೊತ್ತಲ್ಲ, ಈ ಆಮೆಗೆ ಹೋಲಿಸಿದ್ದಾರೆ. ಈ ಆಮೆ ಏನ್ ಮಾಡುತ್ತೆ, ತನ್ನ ಸಂತಾನಾಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡುತ್ತೆ, ಇದು ಆ ಮೊಟ್ಟೆ ಮೇಲೆ ಕೂತ್ಕೊಂಡು ಹೊರಗಡೆಗೆ ಶಬ್ದ ಕೇಳಿಸದೇ ಇಲ್ಲ, ಒಳಗೆ ಶಬ್ದ ಮಾಡ್ತಾ ಮಾಡ್ತಾ ಮೌನವಾಗಿ ಆ ಮೊಟ್ಟೆ ಮೇಲೆ ಕೂತಿರತ್ತೆ. ಸ್ವಲ್ಪ ದಿನಗಳ ನಂತರ ಆ ಮೊಟ್ಟೆ ಹೊರಗ್ ಬಂದ್ಮೇಲೆ ಅದು ಈಚೆಗೆ ಬರುತ್ತೆ. ಅಂದ್ರೆ ಈ ಯುಗದ ದೀಕ್ಷರು ಯಾರು ಅಂದ್ರೆ, ದೀಕ್ಷಾ ಗುರುಗಳು ಯಾರು ಅಂತ ಅಂದ್ರೆ ದತ್ತಾತ್ರೇಯರು. ಇವ್ರೇನ್ ಮಾಡ್ತಾರೆ, ಯಾವ ರೀತಿ ಉಪದೇಶ ಕೊಡ್ತಾರೆ ಅಂತಂದ್ರೆ, ತಮ್ಮ ಮೌನದ ಮೂಲಕ ಎಲ್ರಿಗೂ ಉಪದೇಶನ ಕೊಡ್ತಾರೆ. ಆದ್ರಿಂದ ಇದನ್ನ ಆಮೆಗೊಲಿಸಿದ್ದಾರೆ. ಆಮೆ ಹೇಗೆ ತನ್ನ ಸಂತಾನದವನ್ನ ಮೌನದಿಂದ ಉತ್ಪತ್ತಿ ಮಾಡುತ್ತೋ, ಅದೇ ರೀತಿ ಈ ಗುರುಗಳು ತಮ್ಮ ಉಪದೇಶವನ್ನ ತಮ್ಮ ಶಿಷ್ಯರಿಗೆ ಮೌನವಾಗಿ ನೀಡ್ತಾರೆ. ನಂತರದ ಯುಗ ಅಂದ್ರೆ ದ್ವಾಪರ ಯುಗ. ಈ ದ್ವಾಪರ ಯುಗವನ್ನ ಒಂದು ಪಕ್ಷಿಗೆ ಹೋಲಿಸಿದ್ದಾರೆ. ಆ ಪಕ್ಷಿ ಏನ್ ಮಾಡುತ್ತಪ್ಪ ತನ್ನ ಸಂತಾನಕ್ಕೆ ಅಂತಂದ್ರೆ, ತನ್ನ ಪುಷ್ಠ ಭಾಗದಲ್ಲಿ ಆ ಮೊಟ್ಟೆನ ಇಟ್ಕೊಂಡ್ಬಿಡುತ್ತೆ. ಆ ಮೊಟ್ಟೆನ ಇಟ್ಕೊಂಡು ಟಪ 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 ಅಂತ ಅಂದ್ಬಿಟ್ಟು ತನ್ನ ರೆಕ್ಕೆಗಳನ್ನ ಹೊಡಿತಾ ಹೋಗುತ್ತೆ. ಸ್ವಲ್ಪ ಅದೇ ಟೈಮ್ ಇರುತ್ತೆ, ಇಷ್ಟು ಟೈಮು ಅಂತ. ಅದರ ನಂತರ ಏನಾಗುತ್ತೆ, ಆ ಮೊಟ್ಟೆಗಳೆಲ್ಲ ಹೊಡೆದು ಮರಿ ಈಚೆಗೆ ಬರುತ್ತೆ. ಈ ಯುಗದ ಉಪದೇಶ ಗುರುಗಳು ಯಾರಪ್ಪ ಅಂತ ಅಂದ್ರೆ, ದ್ವಾಪರ ಯುಗದ ಉಪದೇಶದ ಗುರುಗಳು ಯಾರು ಅಂತ ಅಂದ್ರೆ ವ್ಯಾಸ ಮಹಾಮುನಿಗಳು. ಆ ವ್ಯಾಸರೇ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ಭಾರತೀಯತೆ ಅನ್ನೋದೇ ಇರ್ತಾ ಇರ್ಲಿಲ್ಲ. ಏನಾಗಿತ್ತು, ಆ ವೇಳೆಗಾಗ್ಲೇ ಬೇರೆ ಬೇರೆ ಕಡೆಯಿಂದ ಎಲ್ಲ ಧರ್ಮಗಳು ನಮ್ಮ ಭಾರತೀಯರ ಮೇಲೆ ಆಕ್ರಮಣ ಮಾಡಿ ಈ ಭಾರತೀಯತೆನೆ ನಾಶ ಮಾಡಿಸೋ ಅಂತ ಒಂದು ಸ್ಥಿತಿಗೆ ತಲುಪಿತ್ತು ನಮ್ಮ ಏನು ಈ ಸಂಸ್ಕೃತಿ. ಆಗ ವ್ಯಾಸರು ಬರ್ತಾರೆ. ವ್ಯಾಸರು ಬಂದು ಎಲ್ಲರನ್ನು ಉತ್ತೇಜನಗೊಳಿಸಿ, ಜಾಗೃತಗೊಳಿಸಿ, ಅವರಲ್ಲಿ ಒಂದು ಹುಮ್ಮಸ್ಸನ್ನ ತುಂಬಿ, ನಮ್ಮ ಏನು ಈ ಸಂಸ್ಕೃತಿ ಅಂತ ಇದೆಯೋ ಹಿಂದೂ ಧರ್ಮದ ಸಂಸ್ಕೃತಿ, ಅದನ್ನ ಬೆಳೆಸ್ತಾ
ಬೇಕಾದಷ್ಟು ಧರ್ಮದ ಬಗ್ಗೆ ಗ್ರಂಥಗಳನ್ನ ಮಾಡ್ತಾರೆ. ಆ ಗ್ರಂಥಗಳ ಮಾಡಿ ಆ ಉಪದೇಶನ ಕೊಟ್ಟು ಯಾವ ರೀತಿ ಅವರು ಇದ್ರಲ್ಲಿ ಮೌನವಾಗಿ ಉಪದೇಶನ ಕೊಡ್ತಾರೆ. ಆ ಮೌನದಿಂದ ಉಪದೇಶನ ಕೊಟ್ಟು ನಮ್ಮ ಸಂಸ್ಕೃತಿ, ಹಿಂದೂ ಧರ್ಮದ ಸಂಸ್ಕೃತಿ ಏನಿದೆ ಅದನ್ನ ತಿಳಿಸ್ತಾರೆ. ನಂತರದಲ್ಲಿ ಬರೋ ಅಂತ ಯುಗವೇ ಕಲಿಯುಗ. ಈ ಕಲಿಯುಗದಲ್ಲೇ ನಾವಿದೀವಿ. ಇದರ ಉಪದೇಶ ಹೇಗ್ ನಡೆಯುತ್ತಪ್ಪ ಅಂತಂದ್ರೆ ಮನುಷ್ಯರಿಂದ ನಡೆಯುತ್ತೆ. ಮನುಷ್ಯರು ಉಪದೇಶ ಕೊಟ್ಟು ಮಂತ್ರ ದೀಕ್ಷೆ ಪ್ರಕಾರ ಮಂತ್ರಗಳ ಮೂಲಕ ಉಪದೇಶನ ಕೊಟ್ಟು ಇದರಲ್ಲಿ ಹಿಂದಲ್ ರೆಕಾರ್ಡ್ ಬರಕತ್ತೆ. ಯಾರು ಮಾತಾಡ್ತಿರೋದು? ಸಾರಿ. ಮಂತ್ರದ ಮೂಲಕ ಉಪದೇಶನ ಕೊಡ್ತಾ ಬರ್ತಾ ಇದ್ದಾರೆ ಈ ಯುಗದಲ್ಲಿ. ಈ ಯುಗದ ಒಬ್ಬ ಗುರುಗಳು ಯಾರಪ್ಪ? ಈ ಕಲಿಯುಗದ ಗುರುಗಳು ಅಂತಂದ್ರೆ ಆದಿಶಂಕರರು. ಈ ಆದಿಶಂಕರರೇ ಇಲ್ದೆ ಹೋಗಿದ್ರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಇವತ್ತು ಇಷ್ಟು ಬೆಳೆಯಕ್ಕೆ ಆಗ್ತಾನೆ ಇರ್ಲಿಲ್ಲ. ಅವರು ಏನ್ ಮಾಡಿದ್ರು, ಈ ಯುಗವನ್ನ ಮುಂದಕ್ಕೆ ತಂದ್ರು, ಹಿಂದೂ ಧರ್ಮವನ್ನ ಬೆಳೆಸ್ತಾ ಬಂದ್ರು. ಏನ್ ವೇದ ವ್ಯಾಸರು ಏನ್ ಗ್ರಂಥಗಳನ್ನು ಬರ್ದಿದ್ರು ಅದಕ್ಕೆಲ್ಲ ಇವರು ಉಪನಿಷತ್ತುಗಳನ್ನ ಬರೆದ್ರು. ಅದಕ್ಕೆ ಭಾಷೆಗಳನ್ನ ಬರೆದ್ರು. ಆ ಭಾಷೆಗಳನ್ನ ಬರೆದು ಸಾಮಾನ್ಯ ಜನಗಳು ಕೂಡ ಆ ಇದನ್ನ ವೇದವ್ಯಾಸರು ಬರೆದಿರ್ತಕ್ಕಂತ ಗ್ರಂಥವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶ ಕೇಳಿಸ್ತಿಲ್ಲ ಮೇಡಮ್, ಮ್ಯೂಟ್ ಆಗಿದೆ. ಯಾಕೆ ಮ್ಯೂಟ್ ಆಯ್ತು? ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಅದೇ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ಈ ವ್ಯಾಸರು ಬರ್ದಂತ ಗ್ರಂಥಗಳಿಗೆಲ್ಲ ಭಾಷೆಗಳನ್ನು ಬರೆದು ಸಾಮಾನ್ಯ ಜನಗಳು ಕೂಡ ಇದನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಭಾಷೆಯನ್ನು ಬರೆದು ಎಲ್ರಿಗೂ ಒಂದು ಅವಕಾಶನ ಮಾಡ್ಕೊಡ್ತಾರೆ. ಆ ಪರತತ್ವವನ್ನ ತಿಳಿಯೋ ಅಂತ ಒಂದು ಅವಕಾಶನ ಮಾಡ್ಕೊಡ್ತಾರೆ. ಅದರಿಂದ ಶಂಕರರನ್ನ ನಾವು ಈ ಲಲಿತಾ ಸಹಸ್ರನಾಮ ಬರಿಬೇಕು ಅಂತ ಕೂಡ ಅವ್ರಿಗೆ ಭಾಷೆ ಬರೀಬೇಕು ಈ ಲಲಿತಾ ಸಹಸ್ರನಾಮಕ್ಕೆ ಅನ್ಬಿಟ್ಟು ಅವ್ರಿಗೆ ಆಸೆ ಇತ್ತು. ಅವ್ರು ಶಿಷ್ಯರಿಗೆ ಹೇಳ್ತಾರೆ, ಅಲ್ಲಿ ಆ ರೂಮಲ್ಲಿ ನಾನು ಒಂದು ಇದಿಟ್ಟಿದೀನಿ, ಅದನ್ನ ತಗೊಂಬ, ನಾನ್ ಲಲಿತಾ ಸಹಸ್ರನಾಮ ಬರಿಬೇಕು ಅಂತ ಹೇಳ್ತಾರೆ. ಒಂದ್ಸಲ ತರ್ತಾರೆ, ಆದ್ರೆ ಅದು ಲಲಿತಾ ಸಹಸ್ರನಾಮದ್ದಾಗಿರಲ್ಲ, ಬೇರೆ ಯಾವ್ದೋ ಆಗಿರುತ್ತೆ. ಮತ್ತೆ ಇನ್ನೊಂದ್ಸಲ ತರಿಸ್ತಾರೆ, ಅವಾಗ್ಲೂ ಅದಾಗಿರಲ್ಲ. ಅವಾಗ ಏನ್ ಮಾಡ್ತಾರೆ, ಏನೋ ಆ ದೇವಿಗೆ ನಾನು ಈ ಲಲಿತಾ ಸಹಸ್ರನಾಮ ಬರೆಯೋ ಅಂತ ಒಂದು ಇಲ್ಲ ಅವಕಾಶ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಸೌಂದರ್ಯ ಲಹರಿಯಲ್ಲಿ ಆ ಮಾತೆನ ವಿವರಿಸ್ತಾ ಹೋಗ್ತಾರೆ, ವರ್ಣಿಸ್ತಾ ಹೋಗ್ತಾರೆ. ಅವ್ರು ಪ್ರತಿಯೊಂದು ವರ್ಣನೆಯನ್ನು ನಮ್ಗೆ ಅಷ್ಟೊಂದು ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಈ ರೀತಿ ಈ ಕಲಿಯುಗದಲ್ಲಿ ನಾವು ಈ ಲಲಿತಾ ಮಾತೆನ ನಾವು ನೋಡ್ತಾ ಇದ್ದೀವಿ. ಆ ದೇವಿಯ ಒಂದು ಜ್ಞಾನವನ್ನ ಪಡೆಯೋದಕ್ಕೆ ನಾವೆಲ್ಲರೂ ಆಸಕ್ತರಾಗಿದ್ದೀವಿ. ಆದ್ರೆ ಆಕೆಯ ಪೂರ್ಣವಾದಂತ ಒಂದು ಜ್ಞಾನನ ನಾವು ಪಡ್ಕೋಬೇಕು. ಈಗ ಆ ಲಲಿತಾ ಮಾತೆಯ ಆವಿರ್ಭಾವ ಹೇಗಾಯ್ತು, ಅದಕ್ಕೆ ಒಂದು ಪುರಾಣ ಇದೆ. ಆ ಪುರಾಣದ ಒಂದು ಮೂಲಕ, ಆ ಪುರಾಣದ ಒಂದು ವೃತ್ತಾಂತವನ್ನು ನಾವು ಈಗ ತಿಳ್ಕೊಳ್ಳೋಣ. ಆ ಲಲಿತಾ ಮಾತೆಯ ಆವಿರ್ಭಾವ ಹೇಗಾಯ್ತು, ಅದು ಯಾಕಾಯ್ತು, ಹೇಗಾಯ್ತು ಅನ್ನೋದಕ್ಕೆ ಒಂದು ಪುರಾಣದ ವೃತ್ತಾಂತದ ಕಥೆಯನ್ನ ಈಗ ಸ್ವಲ್ಪ ನಾವು ಆಕೆ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಇಬ್ರು ರಾಕ್ಷಸರು ಇರ್ತಾರೆ. ಆ ಇಬ್ರು ಸಂದೋಪ ಸಂದರು ಅನ್ಬಿಟ್ಟು ಇಬ್ರು ಅಣ್ತಮ್ಮಂದ್ರು. ಅವ್ರು ತುಂಬಾ ಉದ್ದಟ ರಾಕ್ಷಸರು, ತುಂಬಾ ಬುದ್ಧಿವಂತರಾದ್ರೂ ಕೂಡ ಬಲಿಷ್ಠರಾಗಿರ್ತಾರೆ, ತುಂಬಾ ಬುದ್ಧಿವಂತರಾಗಿರ್ತಾರೆ, ಆದ್ರೆ ತುಂಬಾ ಉದ್ದಟರು. ಈ ದೇವತೆಗಳಿಗೆ ತುಂಬಾ ಹಿಂಸೆ ಕೊಡಕ್ ಪ್ರಾರಂಭ ಮಾಡ್ತಾರೆ. ಇವ್ರು ಎಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿದ್ರು ಹೋಗೋದು, ಅದನ್ನೆಲ್ಲ ತಡೆಯೋದು, ಅದನ್ನೆಲ್ಲ ಕಿತ್ತಾಕೋದು, ಈ ತರ ಏನ್ ಅವ್ರಿಗೆ ಹಿಂಸೆ, ದೇವತೆಗಳಿಗೆ ಹಿಂಸೆ ಕೊಡಕ್ ಶುರು ಮಾಡ್ತಾರೆ. ಆಗ ದೇವತೆಗಳು ತುಂಬಾ ಬೇಸರ ಪಟ್ಕೊಂಡು ಅವನ್ನೇನು ಮಾಡಕ್ಕಾಗಲ್ಲ, ಆದ್ರೆ ಅವನ್ಗೆ ಒಂದ್ ವರ ಇರುತ್ತೆ. ಅವನು ಶಿವನಿಂದ ಒಂದು ವರ ಪಡ್ಕೊಂಡಿರ್ತಾರೆ. ಅವ್ರಿಬ್ರು ಸಂದೋಪಸಂದ್ರ ಇಬ್ರು ಆ ಶಿವನಿಂದ ಒಂದು ವರವನ್ನ ಪಡ್ಕೊಂಡಿರ್ತಾರೆ. ಏನಪ್ಪ ಅದು ಅಂತಂದ್ರೆ, ಅಣ್ಣನಿಂದ ತಮ್ಮ, ತಮ್ಮನಿಂದ ಅಣ್ಣ ಮಾತ್ರ ಸಾಯ್ಬೇಕು, ಇನ್ಯಾರು
ಆ ದೇವಾನುದೇವತೆಗಳು ಬಂದ್ರು ಅವರನ್ನ ಸಾಯ್ಸಕ್ಕಾಗಲ್ಲ. ಅವ್ರಿಗೆ ಮರಣ ಇಲ್ಲ. ಆ ದೇವಾನುದೇವತೆಗಳಿಗೂ ಕೂಡ ಮರಣ ಇಲ್ಲ. ಅವ್ರಿಬ್ರಿಂದಲೇ ಸಾಯ್ಬೇಕು. ಅಣ್ಣ ಅಥವಾ ತಮ್ಮ ಅವ್ರಿಬ್ರು ಜಗಳ ಆಡ್ಕೊಂಡು ಸಾಯ್ಬೇಕು. ಆ ತರ ಅವರು ವರ ಪಟ್ಕೊಂಡ್ ಬಂದಿರ್ತಾರೆ. ಅದ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಇಬ್ರು ಒಗ್ಗಟ್ಟಾಗಿ ತಮ್ಗೆ ಯಾವುದೇ ಒಂದು ಇದಾಗ್ದೀರ, ಮನಸ್ತಾಪ ಬರ್ದೀರ ನೋಡ್ಕೊಂಡು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ದೇವತೆಗಳು ಏನ್ ಮಾಡ್ತಾರೆ, ಇಂಥ ಒಂದು ವ್ಯಕ್ತಿನ ಏನಾದ್ರೂ ಮಾಡಿ ಈ ರಾಕ್ಷಸನ್ನ ಇಬ್ಬರನ್ನು ನಾವು ಕೊಲೆ ಮಾಡ್ಬೇಕು, ಇವರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬ್ರಾಹ್ಮಣ ಅಲ್ಲಿಗೆ ಹೋಗ್ತಾರೆ. ಬ್ರಾಹ್ಮಣ ಹತ್ರಕ್ಕೆ ಹೋಗ್ಬಿಟ್ಟು, ನೋಡಿ ಸ್ವಾಮಿ, ಈ ತರ ನಮ್ಗೆ ಕಷ್ಟಗಳನ್ನ ಕೊಡ್ತಾ ಇದಾರೆ. ನಾವ್ ಯಜ್ಞ ಯಾಗಾದಿಗಳನ್ನು ಮಾಡಕ್ ಕೂಡ ಆಗ್ತಾ ಇಲ್ಲ, ನಾವ್ ಎಲ್ಲಿ ಓಡಾಡಕ್ ಕೂಡ ಆಗ್ತಾ ಇಲ್ಲ, ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಏನಾದ್ರೂ ಮಾಡಿ ಇವರಿಂದ ನಮ್ಗೆ ಪರಿಹಾರನ ಕೊಡಿ, ಇವ್ರ ಕಷ್ಟಗಳನ್ನ ನಮ್ಗೆ ತಪ್ಸಿ ಅಂತ ಅಂದ್ಬಿಟ್ಟು ಬೇಡ್ಕಂತ. ಆಗ ಬೇಡ್ಕೊಂಡಾಗ ಬ್ರಹ್ಮನಿಗೆ ಗೊತ್ತಿರುತ್ತೆ, ಇವರಿಬ್ಬರ ಮರಣ ರಹಸ್ಯ ಬ್ರಹ್ಮನಿಗೆ ಗೊತ್ತಿರೋದ್ರಿಂದ ಅವನು ಆಯ್ತು, ನಾನು ನಿಮ್ಗೆ ಪರಿಹಾರ ಮಾಡ್ಕೊಡ್ತೀನಿ, ನೀವ್ ಹೋಗಿ ಅಂತ ಹೇಳ್ತಾನೆ. ಆಗ ಬ್ರಹ್ಮ ಯೋಚನೆ ಮಾಡ್ತಾನೆ, ಓ ಇವರಿಂದನೇ ಸಾಯಿಸ್ಬೇಕು, ಇವರಿಬ್ಬರನ್ನು ಇವರಿಂದಲೇ ಸಾಯಿಸ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಒಂದು ಸುಂದರವಾದಂತ ಒಬ್ಬ ಸುಂದರಿಯನ್ನ ಸೃಷ್ಟಿ ಮಾಡ್ತಾನೆ. ಅವಳೇ ತಿಲೋತ್ತಮೆ ಅಂತ. ಆ ತಿಲೋತ್ತಮೆನ ಸೃಷ್ಟಿ ಮಾಡ್ಬಿಟ್ಟು ಈ ಸಂದೋಪಸಂದರ ಬಳಿಗೆ ಕಳಿಸ್ತಾನೆ. ಆ ತಿಲೋತ್ತಮೆ ಬರ್ತಾಳೆ. ಅವಳು ಬಂದು ನಾಟ್ಯ ಮಾಡಿ ಇದು ಮಾಡಿ ಅವ್ರನ್ನ ಮೋಹಗೊಳಿಸ್ಬಿಡ್ತಾಳೆ. ಅವರು ಆ ಮೋಹದ ಮಾಯೆಯಲ್ಲಿ ಬಿದ್ದೋಗ್ತಾರೆ ಇಬ್ರನ್ನು. ಬಿದ್ದಾಗ ಏನಾಗತ್ತೆ, ಇವಳನ್ನ ನಾನ್ ಮದ್ವೆ ಆಗ್ತೀನಿ, ಅವರಲ್ಲೇ ಮನಸ್ತಾಪ ಹುಟ್ಟಕ್ ಶುರುವಾಗೋಗುತ್ತಾಗ, ಇವಳು ನನಗ್ ಬೇಕು ಅಂತ ಅಂದ್ಬಿಟ್ಟು ಮನಸ್ತಾಪ ಹುಟ್ಟಿ ಇಬ್ರಿಗೂ ಜಗಳ ಶುರುವಾಗಿ ಒಬ್ರನ್ನೊಬ್ರು ಹೊಡ್ಕೊಂಡು ಅಲ್ಲೇ ಸಾಯ್ತಾರೆ. ಅಲ್ಲಿಗೆ ಆ ಸಂದೋಪಸಂದರು ರಾಕ್ಷಸರ ಅಂತ್ಯ ಮುಗೀತು ಅಲ್ಲಿಗೆ. ಆಗ ಇವಳು ತಿಲೋತ್ತಮೆಯನ್ನ ಸೃಷ್ಟಿ ಮಾಡಿರ್ತಾನಲ್ಲ ಬ್ರಹ್ಮ, ಅವಳು ಏನಪ್ಪಾ, ನನ್ನ ಬ್ರಹ್ಮ ಸೃಷ್ಟಿ ಮಾಡ್ದ ಈ ಕಾರ್ಯಕ್ಕೋಸ್ಕರ, ಇನ್ ಮುಂದೆ ನಂದೇನು, ನಾನು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತಿರ್ತಾಳ ಅಲ್ಲಿ. ಆ ನಿಂತಾಗ ಬ್ರಹ್ಮ ಅಲ್ಲಿಗೆ ಬರ್ತಾನೆ. ಬ್ರಹ್ಮ ಬಂದು ಅವಳನ್ನ ಹಿಡ್ಕೊಳಕ್ ಶುರು ಮಾಡ್ದ. ಅವಳನ್ನ ಹಿಡ್ಕೊಳಕ್ ಹೋದಾಗ ಅವಳು ಹೇಳ್ತಾಳೆ, ನೀವೇ ನನ್ನನ್ನು ಸೃಷ್ಟಿ ಮಾಡ್ದಂತವ್ರು, ನೀವ್ ನನ್ ತಂದೆ ಸಮಾನ ಆಗಿರೋರು ಇಂಥ ಕೆಲ್ಸ ಮಾಡಕ್ ಬಂದಿದ್ದೀರಲ್ಲ, ಇದು ಸರಿ, ನನ್ಗೇನಾರ ಬೇರೆ ಮಾರ್ಗ ತೋರ್ಸಿ, ನನ್ಗ್ ಬೇರೆ ದಾರಿ ತೋರ್ಸಿ ಅಂತ ಕೇಳ್ತಾಳೆ. ಆ ಅರಿವೇ ಅವ್ರಿಗೆ ಬರಲ್ಲ. ಅವಳು ಎಷ್ಟೇ ಬೇಡ್ಕೊಂಡ್ರು ಆ ಕಡೆ ಅವ್ರಿಗೆ ಗಮನನೇ ಬರ್ತೀರಾ ಅವಳನ್ನ ಮಾಡಕ್ ಹೋಗ್ತಾರೆ. ಆಗ ಅವಳೇನ್ ಮಾಡ್ತಾಳೆ, ಇಲ್ಲಿದ್ರೆ ಇದಾಗಲ್ಲ ಅಂದ್ಬಿಟ್ಟು ಒಂದ್ ಚಿಕ್ಕೆ ವೇಷನ ಧರಿಸ್ಕೊಂಡು ಓಡಕ್ ಶುರು ಮಾಡ್ತಾಳೆ. ಯಾವಾಗ ಅವಳು ಓಡಕ್ ಶುರು ಮಾಡಿದ್ಲೋ, ಇವ್ರು ಕೂಡ ಜಿಂಕೆ ವೇಷ ಹಾಕೊಂಡು ಅವಳ ಹಿಂದೆ ಓಡಕ್ ಶುರು ಮಾಡ್ತಾರೆ. ಬ್ರಹ್ಮ ಕೂಡ ಅವಳ ಹಿಂದೆ ಓಡಕ್ ಶುರು ಮಾಡ್ತಾರೆ. ಆಗ ಆ ದಿವ್ಯ ದೃಷ್ಟಿಯಿಂದ ಶಿವ ಮೇಲ್ಗಡೆ ಭೂಲೋಕದಲ್ಲಿ ಇದ್ದಂತ ಶಿವ ನೋಡ್ತಾರೆ ಇವ್ರನ್ನ, ಏನಿದು, ಈ ಬ್ರಹ್ಮರೇ ಈ ತರ ಮಾಡ್ತಾ ಇದ್ದಾರಲ್ಲ, ಇವ್ರು ಈ ತರ ಮಾಡಿದ್ರೆ ನಮ್ಮ ಒಂದು ದೈವತ್ವಕ್ಕೆ ಏನು ಅಪಚಾರ ಬರುತ್ತೋ ಅನ್ನೋ ಭಯದಿಂದ ತಕ್ಷಣ ಅಲ್ಲಿಂದ ಕೈಲಾಸದಿಂದ ಬಂದು ಇವ್ರ ಮುಂದೆ ನಿಲ್ತಾರೆ, ಬ್ರಹ್ಮರ ಮುಂದೆ ನಿಂತು, ಏನು ಬ್ರಹ್ಮ ನೀವ್ ಮಾಡ್ತಾ ಇರೋದು, ನೀವ ಸೃಷ್ಟಿಕರ್ತರು ಅಂತವ್ರು ನೀವಿಂತ ಕೆಲ್ಸ ಮಾಡಿದ್ರೆ ಎಂತ ಈ ಸೃಷ್ಟಿಯಲ್ಲಿ ಎಂತ ಹೆಸರು ಬರ್ಬೋದು, ಇದೆಲ್ಲ ಸರಿ ಇಲ್ಲ ಅಂದಾಗ ಅವರಿಗೆ ಆಗ ಒಂದು ಇದು ಹುಟ್ಟುತ್ತೆ, ಅಯ್ಯೋ ನಾನ್ ಎಂತ ಕೆಲ್ಸ ಮಾಡ್ಬಿಟ್ಟೆ, ಆ ಮನ್ಮಥನ ಬಾಣದಿಂದ ನಾನ್ ಸೋತೋಗ್ಬಿಟ್ಟು ಆ ಸೌಂದರ್ಯಕ್ಕೆ ನಾನ್ ಮನಸೋತು ನಾನ್ ಹೀಗ್ ಮಾಡ್ಬಿಟ್ನಲ್ಲ, ನಾನ್ ಮಾಡಿದ್ ತಪ್ಪು ಅಂದ್ಬಿಟ್ಟು ಆ ಶಿವನ ಎದುರು ತಲೆ ತಗ್ಗಿಸ್ತಾರೆ ಶಿವ, ಮತ್ತೆ ಹೊರಟೋಗ್ತಾನೆ. ಆಗ ಇವ್ರಿಗೆ ಒಂಥರ ಬೇಸರ ಆಗಿ ಆ ಮನ್ಮಥನ್ಗೆ ಶಾಪ ಕೊಟ್ಬಿಡ್ತಾರೆ ಈ ಬ್ರಹ್ಮ, ನಾನ್ ಹೇಗೆ ಈ ಮನ್ಮಥನ ಶಿವನ ಎದುರು ತಲೆ ತಗ್ಸಿ ನಿಲ್ಲೋ ತರ ನಿನ್ನ ಬಾಣದಿಂದ ನನಗ್ ಮಾಡ್ದಿಯೋ, ಅದೇ ರೀತಿ ಆ ಶಿವನ 3ನೇ ಕಣ್ಣಿನ ದೃಷ್ಟಿಗೆ ನೀನು ಸಿಕ್ಕಿ ನೀನ್ ಬೂದಿ ಆಗು ಅಂತ ಅಂದ್ಬಿಟ್ಟು ಇವರು ಶಾಪ ಕೊಟ್ಬಿಡ್ತಾರೆ. ಆ ಶಾಪ ಕೊಟ್ಬಿಟ್ಟು ಮಾಯ ಆಗೋಗ್ತಾರೆ. ಇದಾದ ನಂತರ ಅಷ್ಟೊತ್ತಿಗೆ ಇಲ್ಲಿ ಸಂದೋಪಸಂದರು ಹೋಗ್ತಾರೆ, ಎಲ್ಲರೂ ಈ ಬ್ರಹ್ಮರು ಹೊರ್ಟೋಗ್ತಾರೆ. ಎಲ್ಲರೂ ಹೋದ ನಂತರ ಇನ್ನೊಬ್ಬ ರಾಕ್ಷಸನ ಸೃಷ್ಟಿ ಆಗಕ್ ಶುರುವಾಗತ್ತೆ.
ಅವನ್ ಯಾರಪ್ಪ ಅಂದ್ರೆ ತಾರಕಾಸುರ. ಅವನ್ ತಾರಕಾಸುರನು ತುಂಬಾ ತಪಸ್ವಿ, ಒಳ್ಳೆ ಬುದ್ಧಿವಂತ. ಅವನು ಕೂಡ ಈಶ್ವರನಿಂದ ಒಂದ್ ವರನ ಪಡ್ಕೊಂಡ್ಬಿಟ್ಟಿರ್ತಾನೆ. ಅವನ್ ಏನಪ್ಪ ವರ ಪಡ್ಕೊಂಡಿರ್ತಾನೆ ಅಂದ್ರೆ, ಯಾರಿಂದಲೂ ನನಗ್ ಸಾವು ಬರೋದ್ ಬೇಡ. ಅಕಸ್ಮಾತ್ ನಾನ್ ಆ ರೀತಿ ಸಾಯ್ಬೇಕು ಅಂದ್ರೆ ಒಂದು ಕುಂಡದ ಮುಂದೆ ಯಾರು ತಪಸ್ಸನ್ ಮಾಡ್ತಾ ಕುಳಿತಿರ್ತಾರೋ ಆ ವ್ಯಕ್ತಿಯ ರೇತಸ್ಸು ಆ ಕುಂಡದಲ್ಲಿ ಬಿದ್ದು ಅದರಿಂದ ಹುಟ್ಟತಕ್ಕಂತ ಒಂದು ವ್ಯಕ್ತಿಯಿಂದ ನನ್ ಸಾವಾಗ್ಬೇಕು ಅಂತ ಅನ್ಬಿಟ್ಟು ವರ ಕೇಳ್ತಿರ್ತಾನೆ. ಯಾಕಂತ ವರ ಕೇಳಿರ್ತಾನೆ ಅಂದ್ರೆ ಅದು ಸಾಧ್ಯ ಆಗಲ್ಲ, ಅದು ಯಾರಿಂದಲೂ ಅದನ್ನ ಮಾಡಕ್ ಸಾಧ್ಯ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಆ ವರನ ಕೇಳಿರ್ತಾನೆ. ಆದ್ರಿಂದ ಏನಾಗುತ್ತೆ ಅವನಲ್ಲಿ, ನನ್ ಸಮಾನ ಯಾರು ಇಲ್ಲ, ನನ್ನನ್ ಯಾರು ಆಗ ಕದ್ಲಿಸಕ್ ಆಗಲ್ಲ, ನಂದೇ ಎಲ್ಲ, ನಾನೇ ಪ್ರಪಂಚ, ನನ್ನದೇ ಎಲ್ಲ, ನಾನ್ ಹೇಳ್ದಾಗ ಎಲ್ರು ನಡಿಬೇಕು ಅನ್ನೋ ಉದ್ದೇಶದಿಂದ ದೇವತೆಗಳನ್ನೆಲ್ಲ ನಿಷ್ಕ್ರಿಯ ಮಾಡ್ತಾ ಬರ್ತಾನೆ. ಅವ್ರು ಎಲ್ಲಿ ಓಡಾಡಕ್ಕೂ ಆಗ್ತಾ ಇಲ್ಲ, ಏನು ಮಾಡಕ್ಕೂ ಆಗ್ತಾ ಇಲ್ಲ, ಎಲ್ಲ ಸೋತೋಗ್ತಾರೆ. ಅವ್ರ ಇದನ್ನೇ ನಿಷ್ಕ್ರಿಯಗೊಳಿಸ್ಬಿಡ್ತಾನೆ. ಅವ್ರಿಗೆ ಯಾವ್ದ್ರ ಬಗ್ಗೆನೂ ಆಸಕ್ತಿನೇ ಇದ್ದಾಗೆ ಆಗೋಗುತ್ತೆ. ಆಗ ಅವ್ರು ಮತ್ತೆ ಎಲ್ರೂ ಒಂದ್ ಕಡೆ ಮತ್ತೆ ಈ ಬ್ರಾಹ್ಮಣ ಹತ್ರಕ್ ಬರ್ತಾರೆ. ಬ್ರಾಹ್ಮಣ ಅಲ್ಲಿಗೆ ಹೋಗಿ ಪ್ರಾರ್ಥಿಸಿದಾಗ ಅವ್ರು ಹೇಳ್ತಾರೆ, ಅವರು ಬ್ರಾಹ್ಮಣಲ್ಲಿಗೆ ಬರ್ತಾರೆ. ಆ ಬ್ರಾಹ್ಮಣಲ್ಲಿಗೆ ಬಂದಾಗ ಅವ್ನು ಹೇಳ್ತಾನೆ, ಅದು ಯಾರಿಂದಲೂ ಈಗ ನಾವು ಶಿವನ ಹತ್ರಕ್ಕೂ ಹೋದಾಗಲ್ಲ ಆಗಲ್ಲ, ಯಾರಿಂದಲೂ ಇದು ಈ ತ್ರಿಮೂರ್ತಿಗಳಿಂದ ಆಗುವಂತ ಕೆಲಸವೇ ಅಲ್ಲ ಇದು. ಅದಕ್ಕಪ್ಪ ಅಂದ್ರೆ ಈಗ ನಾವು ಆ ಮಾತೆನ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಕ್ಕಂತ ಶಕ್ತಿ, ಕೋಟಿ ಬ್ರಹ್ಮಾಂಡಗಳನ್ನ ಅಮ್ಮನನ್ನ ನಾವು ಹೋಗಿ ಪ್ರಾರ್ಥನೆ ಮಾಡಿದಾಗ ಅದರಿಂದ ನಮ್ಗೆ ಏನಾದ್ರ ಪರಿಹಾರ ಸಿಕ್ಬೋದು, ಅದರಿಂದ ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆಗ ಎಲ್ರು ಏನ್ ಮಾಡ್ತಾರೆ, ಪಾರ್ವತಿ ಹತ್ರಕ್ ಬರ್ತಾರೆ. ಪಾರ್ವತಿ ಹತ್ರಕ್ ಬಂದಾಗ ಏನಾಗತ್ತೆ, ಪಾರ್ವತಿ ಹತ್ರಕ್ ಬಂದು ಕೇಳ್ತಾರೆ, ನೋಡಮ್ಮ ಈ ತರ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಏನ್ ಉಪಟಳ ಮಾಡ್ತಾ ಇದ್ದಾನೆ, ದೇವತೆಗಳಿಗೆ ಉಳಿವೇ ಇಲ್ಲ ಆ ರೀತಿ ಮಾಡ್ತಾ ಇದ್ದಾನೆ, ಅವನ್ ಏನಾರ ಅವನನ್ನ ಸಂಹಾರ ಮಾಡಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ, ಅದಕ್ಕೆ ನಿನ್ ಸಹಾಯ ಬೇಕು ಅಂತ ಕೇಳ್ತಾರೆ. ಏನು ನನ್ ಸಹಾಯ ಏನ್ ಬೇಕು ಅಂತ ಕೇಳಿದಾಗ, ಏನಿಲ್ಲ, ಆ ಶಿವ ತಪಸ್ಸಿಗೆ ಕೂತ್ಬಿಟ್ಟಿದ್ದಾನೆ, ಈಗ ಅವನನ್ನು ನಾವು ಮಾತಾಡ್ಸಕ್ ಆಗ್ತಾ ಇಲ್ಲ, ಇನ್ ತ್ರಿಮೂರ್ತಿಗಳು ಯಾರಿಂದಲೂ ಅವನಿಗೆ ಸಾವು ಅನ್ನೋದು ಇಲ್ಲ. ಆದ್ರಿಂದ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನೀನು ಒಳ್ಳೆ ರೂಪವನ್ನ ಧರಿಸಿ, ಸೌಂದರ್ಯವಾದಂತ ರೂಪವನ್ನ ಧರಿಸಿ ನೀನು ಆ ಶಿವನ್ ಬಂದೆ ಬಂದ್ ನಿಲ್ಬೇಕು. ಆಗ ನಾವು ಆ ಮನ್ಮಥನ್ಗೂ ಒಪ್ಪಿಸ್ತೀವಿ. ಆ ಮನ್ಮಥ ಒಂದು ಬಾಣವನ್ನ ಬಿಡ್ತಾನೆ. ಆ ಬಿಟ್ಟಾಗ ಶಿವ ಕಣ್ ತೆರಿತಾನೆ. ಆಗ ಈ ತಾರಕಾಸುರನ ಸಂಹಾರ ಆಗತ್ತೆ. ಅದಕ್ ನೀನು ಒಪ್ಕೋಬೇಕು, ಆ ತಾರಕಾಸುರನ ಸಂಹಾರ ಮಾಡಕ್ ನೀನು ಒಪ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ದೇವತೆಗಳು, ಬ್ರಹ್ಮ, ಇಂದ್ರ ಎಲ್ರು ಹೋಗಿ ಆಕೆನ ಬೇಡ್ಕಂತಾರೆ. ಆ ದೇವಿನ ಬೇಡ್ಕೊಂಡಾಗ ಅವಳು ಒಪ್ಕೋತಾಳೆ. ಆಯ್ತು, ಎಲ್ರಿಗೂ ಆಗದಾದ್ರೆ ನಾನು ಇದಕ್ಕೆ ಒಪ್ಪಿದ್ದೀನಿ, ಆಯ್ತು ನೀವು ಆ ಗಳಿಗೆನ ಸಮಯನ ನಿರ್ಧಾರ ಮಾಡಿ ಅವತ್ತು ನಾವು ಇದ್ ಮಾಡೋಣ ಅಂತ ಹೇಳ್ತಾಳೆ. ಆಗ ಏನಾಗತ್ತೆ, ಈ ದೇವತೆಗಳೆಲ್ಲ ಬಂದು ಈ ಬ್ರಹ್ಮ ಆ ಮನ್ಮಥನ ಒಪ್ಪಿಸ್ಬೇಕಲ್ಲ, ಆ ಮನ್ಮಥನ ಹತ್ರಕ್ಕೆ ಹೋಗಕ್ ಆಗಲ್ಲ, ಯಾಕೆಂದ್ರೆ ಇವ್ ಶಾಪ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಬೇರೆಯವ್ರನ್ನ, ಇಂದ್ರನ್ನ ಎಲ್ಲ ಕಳಿಸ್ಬಿಟ್ಟು ಆ ಬ್ರಹ್ಮನು ಆ ಕಾರ್ಯಕ್ಕೆ ಬರಕ್ಕೆ, ಅಮ್ಮನ್ನ ಒಪ್ಸಿದೀವಿ ನಾವು ತಾರಕಾಸುರನ್ನ ಸಂಹಾರ ಮಾಡೋದಕ್ಕೆ, ನೀನು ಒಪ್ಕೋಬೇಕು, ನೀನು ಬರ್ಬೇಕು ಈ ಕಾರ್ಯದಲ್ಲಿ ಅಂತ ಅನ್ಬಿಟ್ಟು ಹೋಗಿ ಇಂದ್ರ ಅವನನ್ನ ಒಪ್ಪಿಸ್ತಾನೆ ಆ ಮನ್ಮಥನ್. ಆಗ ಒಂದು ವೇಳೆನ ನಿರ್ಧಾರ ಮಾಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಪಾರ್ವತಿ ದೇವಿ ಏನ್ ಮಾಡ್ತಾಳೆ, ಅಗಾಧವಾದಂತ ಒಂದು ಸೌಂದರ್ಯವನ್ನ, ಮೈ ಮರೆಯುವಂತ ಒಂದು ಸೌಂದರ್ಯದ ಒಂದು ರೂಪವನ್ನ ಧರಿಸ್ಬಿಟ್ಟು ಬಂದ್ ನಿಲ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಈ ಮನ್ಮಥ ತನ್ನ ಬಾಣವನ್ನ ಬಿಡ್ತಾನೆ. ಆ ಬಾಣವನ್ನು ಬಿಟ್ಟಾಗ ಏನಾಗತ್ತೆ, ಶಿವನಿಗೆ ಏನೋ ಒಂದು ವಾತಾವರಣದಲ್ಲಿ ಒಂದು
ಹ್ಮ್ ಮನೋಹರವಾದ ಒಂದು ತಣ್ಣನೆಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಮನೋಹರವಾದ ವಾತಾವರಣ. ಏನಿದು, ನಾನು ಈಗ ತಪಸ್ ಮಾಡ್ತಾ ಇದ್ದೀನಿ, ಆದ್ರೆ ನನ್ಗೆ ಈ ತರ ಆಗ್ತಾ ಇದೆಯಲ್ಲ ಅಂತ ಅವನು ಅಂದ್ಕೊಳ್ಳಕ್ಕೂ ಅವನ್ಗೆ ಆಗ್ತಾ ಇಲ್ಲ, ಅದಕ್ಕೂ ಅವನಿಗೆ ಬಿಡ್ತಾ ಇಲ್ಲ. ಅಂತ ಸಮಯಕ್ಕೆ ಸರಿಯಾಗಿ ಅವನೇನ್ ಮಾಡ್ಬಿಡ್ತಾನೆ, ಕಣ್ ಬಿಡ್ತಾನೆ. ಆ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾ ಇದ್ದನು, ಕಣ್ ಬಿಡ್ತಾನೆ. ಆ ಕಣ್ಣು ಬಿಟ್ಟಾಗ ಏನಾಗತ್ತೆ, ಆ ಮೂರನೇ ಕಣ್ಣು ಏನಾಗುತ್ತೆ, ನನ್ನನ್ನ ತಪಸ್ಸನ್ನ ಯಾರು ಈ ತರ ಭಂಗ ಮಾಡ್ಬಿಟ್ರಲ್ಲ ಅಂತ ಅನ್ಬಿಟ್ಟು ಆ ಮೂರನೇ ತನ್ನ ಕ್ರೋಧದಿಂದ ಕಣ್ ಬಿಟ್ಟು ನೋಡ್ತಾನೆ. ಸುತ್ತಲೂ ಒಂದು ಪದೇ ಒಳಗೆ ಈ ಮನ್ಮಥ ಇರ್ತಾನೆ. ದೇವಿ ಆಗ್ಲೇ ಹೊಟ್ಟೋಗ್ಬಿಟ್ಟಿರ್ತಾಳೆ. ದೇವಿ ಆ ಕಡೆ, ಮನ್ಮಥ ಆ ಪದೆಯಲ್ಲಿ ಇರ್ತಾನೆ. ಓ ಎಲ್ಲ ಇವನಿಂದಲೇ ನನ್ನ ತಪಸ್ ಹಾಳಾಯ್ತು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಆ ಮೂರನೇ ಕಣ್ಣನ್ನ ಬಿಡ್ತಾ ಹೋಗ್ತಾನೆ. ತನ್ನ ಕೋಪಾಗ್ನಿಯಿಂದ ಆ ಜ್ವಾಲೆ ಬರ್ತಾ ಇರುತ್ತೆ ಮನ್ಮಥನ್ ಕಡೆಗೆ. ಮನ್ಮಥ ಆ ಜ್ವಾಲೆಯನ್ನು ನೋಡ್ಬಿಟ್ಟು ನಡ್ಗೋಗ್ತಾನೆ. ಅಯ್ಯೋ, ನಾನು ಈ ದೇವತೆಗಳ ಮಾತ್ ಕೇಳಿ ನನ್ನನ್ನೇ ನಾನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ, ನಾನು ಹೊಟ್ಟೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ತಕ್ಷಣ ರತಿದೇವಿನ, ತನ್ನ ಹೆಂಡತಿಯಾದ ರತಿನ ನೆನೆಸ್ಕೊತಾನೆ. ನೆನೆಸ್ಕೊಂಡು ಮನಸ್ಸಿನಲ್ಲೇ ಅವಳಿಗೆ ಹೇಳ್ತಾನೆ, ನೋಡು, ನಾನು ಆಗೋಗ್ತಾ ಇದ್ದೀನಿ, ಈ ದೇವತೆಗಳ ಮಾತ್ ಕೇಳಿ ನಾನು ಆ ಶಿವನ ಮೂರನೇ ಕಣ್ಣಿಗೆ ನಾನು ತುತ್ತಾಗ್ತಾ ಇದ್ದೀನಿ. ನೀನ್ ಹೋಗ್ಬಿಟ್ಟು ನಿನ್ನ ಪಾತಿವೃತ್ಯವನ್ನ, ಆ ದೇವಿ ಮಂಗಳಕಾರಿಣಿ, ಅವಳು ಬೇಡದವ್ರಿಗೆಲ್ಲ ಮಂಗಳವನ್ನ ನೀಡೋ ಅಂತವಳು, ಮಾಂಗಲ್ಯವನ್ನ ಕೊಡೋ ಅಂತವಳು. ನೀನ್ ಹೋಗ್ಬಿಟ್ಟು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊ ಅನ್ನೋ ಅಷ್ಟರಲ್ಲೇ ಆ ಜ್ವಾಲೆ ಬಂದು ಇವನನ್ನ ಸುಟ್ಟಿ ಬೂದಿ ಮಾಡಕ್ ಬಿಡತ್ತೆ ಈ ಮನ್ಮಥನ್ನು. ಆ ಸುಟ್ಟು ಬೂದಿ ಆದಾಗ ಏನಾಗತ್ತೆ, ಅದು ಗೋಪುರವಾಗಿ ಒಂದು ಬೆಟ್ಟದಂತೆ ಆ ಬೂದಿ ಅಲ್ಲೇ ನಿಂತಿರುತ್ತೆ. ಅಲ್ಲಿಗೆ ಏನಾಗತ್ತೆ, ಅಲ್ಲಿಗೆ ಗಣೇಶ ಅನ್ನೋನು ಒಬ್ಬ ಬರ್ತಾನೆ. ಆ ಗಣೇಶ ಬಂದಾಗ ನೋಡ್ತಾನೆ ಗಣೇಶ, ಓ ಈಗ ಎಷ್ಟು ಚೆನ್ನಾಗಿದೆ ಈ ಬೂದಿ, ಇದು ಈ ಬೂದಿನ ತಗೊಂಡ ಅವನೇನ್ ಮಾಡ್ತಾನೆ, ಆ ಬೂದಿನ ತಗೊಂಡು ಅವನೇನ್ ಮಾಡ್ತಾನೆ, ಸಾರಿ ಅಲ್ಲಿ ಕೊಟ್ಟ, ಆ ಬೂದಿಯಿಂದ ಒಂದು ವಿಗ್ರಹ, ಒಂದು ಮೂರ್ತಿನ ತಯಾರು ಮಾಡ್ತಾನೆ. ಆ ಮೂರ್ತಿನ ಸೃಷ್ಟಿ ಮಾಡಿದಾಗ ಮೇಲ್ಗಡೆ ಇರೋ ಬ್ರಹ್ಮ ನೋಡ್ತಾನೆ. ನೋಡ್ಬಿಟ್ಟು ಬ್ರಹ್ಮ ಅದಕ್ಕೆ ಬಂಡ ಅಂತ ಅಂದ್ಬಿಟ್ಟು ಕರೀತಾನೆ. ಅದಕ್ಕೆ ಬಂಡ ಅನ್ನೋ ಹೆಸರು ಬಂದ್ಬಿಡತ್ತೆ. ಈಗ ಏನಾಗುತ್ತೆ, ಸ್ವಲ್ಪ ಹೊತ್ತಿನ ನಂತರ ಈ ಕಡೆ ಶಿವನ ಒಂದು ಕೋಪಾಗ್ನಿ ಏನಾಗಿದೆ, ಅದು ತಣ್ಣಗಾಗೋಗಿರುತ್ತೆ. ಶಿವನ ಕೋಪ ಅನ್ನೋದು ತಣ್ಣಗಾಗಿರುತ್ತೆ. ಅವಾಗ ಅವ್ನು ಯೋಚನೆ ಮಾಡ್ತಾನೆ, ಅಯ್ಯೋ, ಅನ್ಯಾಯವಾಗಿ ನಾನು ಆ ಮನ್ಮಥನ್ನ ಕೊಂದ್ಬಿಟ್ನಲ್ಲ, ನನ್ನ ಕೋಪದಿಂದ ನಾನು ಏನು ಹಿಂದು ಮುಂದೆ ನೋಡ್ದೆ, ನನ್ನ ಕೋಪಾಗ್ನಿಯಿಂದ ನನ್ನ ತಪಸ್ಸನ್ನು ಹಾಳು ಮಾಡ್ದ ಅನ್ನೋ ಕಾರಣಕ್ಕೆ ಅವ್ನ್ ಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ಬೂದಿ ಬಳಿಗೆ ಬರ್ತಾನೆ. ಅವನ್ ಎಲ್ಲಿ ಸುಟ್ಟು ಬೂದಿ ಆಗಿದ್ನೋ ಅಲ್ಲಿಗೆ ಬರೋ ವೇಳೆಗೆ ಏನಾಗಿರುತ್ತೆ, ಅದು ಒಂದು ಮೂರ್ತಿ ರೂಪವನ್ನು ತಾಳಿ ಒಂದು ಹೆಸರು ಕೂಡ ಅವನಿಗೆ ಬಂದ್ಬಿಟ್ಟಿರುತ್ತೆ, ಬಂಡಾಸುರ ಅನ್ನೋ ಹೆಸರು ಕೂಡ ಅವನಿಗೆ ಬಂದ್ಬಿಟ್ಟಿರುತ್ತೆ. ಆಗ ಶಿವ ಬಂದ ಅವನನ್ನು ಕೇಳ್ತಾನೆ, ಅಪ್ಪ, ನಿನ್ನ ಅನ್ಯಾಯವಾಗಿ ನಾನು ಕೊಂದೆ, ಕಾರಣ ಇಲ್ದಿರ ನೀನ್ ನನ್ ಕೊಂದೆ, ಆದ್ರಿಂದ ನಿನ್ಗೆ ಏನ್ ವರ ಬೇಕೋ ಕೇಳ್ಕೊ, ಅದನ್ನ ನಾನ್ ಕೊಡಕ್ ಈಗ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಆ ಬಂಡಾಸುರ ಒಂದು ವರ ಕೇಳ್ತಾನೆ, ಹೇಗೂ ಇದು ಒಳ್ಳೆ ಸಮಯ, ನಾನ್ ಕೇಳಿದ್ನೆಲ್ಲ ಕೊಟ್ಬಿಡ್ತಾನೆ ಈ ಬಂಡಾಸುರ ಅಂತ ಅಂದ್ಬಿಟ್ಟು ಒಂದು ವರ ಕೇಳ್ಕೊ ಅಂದ ತಕ್ಷಣ ಅವನು ಒಂದು ವರ ಕೊಡ್ತಾನೆ. ಕೇಳ್ಕತಾನೆ, ಏನು ಅಂತಂದ್ರೆ, ಈ ಯಾರಿಂದಲೂ ಸೃಷ್ಟಿಯ ಪ್ರತಿಯೊಬ್ಬರಿಂದಲೂ, ಆ ತ್ರಿಮೂರ್ತಿಗಳಿಂದ ಹಿಡಿದು ಯಾರಿಂದಲೂ ನನಗ್ ಸಾವು ಬರೋದ್ ಬೇಡ, ಅವರೆಲ್ಲರೂ ಅಸ್ತ್ರಶಸ್ತ್ರ ಹೀನರಾಗಿ ನನ್ ಮುಂದೆ ನಿಂತಿರ್ಬೇಕು, ಆ ರೀತಿಯಲ್ಲಿ ನನ್ಗೆ ಯಾರಿಂದಲೂ ಮರಣ ಇಲ್ದೇ ಇರೋ ಅಂತ ಒಂದು ವರನ ಕೊಡು ಸಾಕು ಅಂತ ಬೇಡ್ಕತಾನೆ. ಇವನ್ಗಾಗ್ಲೇ ಅಲ್ಲಿ ಕನಿಕರ ಹುಟ್ಬಿಟ್ಟಿರುತ್ತೆ ಶಿವನ್ಗೆ. ಅವನ್ ಏನ್ ಕೇಳ್ತಾ ಇದ್ದಾನೆ ಅನ್ನೋ ಒಂದು ಯೋಚನೆ ಕೂಡ ಮಾಡ್ದಿರ, ಹಿಂದು ಮುಂದೆ ನೋಡ್ದಿರ ಏನ್ ಮಾಡ್ತಾನೆ, ಬಂಡಾಸುರನ್ಗೆ ವರ ಕೊಟ್ಬಿಡ್ತಾನೆ. ಆಯ್ತು ಹೋಗು ಅಂತ ವರ ಕೊಟ್ಬಿಡ್ತಾನೆ. ನೀನ್ ಹೇಳಿದ ತರನೇ ನಿನ್ನನ್ನು ಯಾರು ಕೊಲ್ಲಕ್ ಆಗಲ್ಲ, ಆ ರೀತಿ ನಿಂಗೆ ವರವನ್ನು ಕೊಟ್ಟಿದ್ದೀನಿ, ಹೋಗು ಅಂತ ಅಂದ್ಬಿಟ್ಟು ವರ ಕೊಟ್ಬಿಡ್ತಾನೆ. ಯಾವಾಗ ವರ ಕೊಟ್ಟ ತಕ್ಷಣ ಏನ್ ಮಾಡ್ತಾನೆ, ನೀವು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟೋದಕ್ ಶುರು ಮಾಡ್ತಾನೆ. ಅವನು ತುಂಬಾ ಚುರುಕು ಬುದ್ಧಿ, ಅವನ್ಗೆ ಒಳ್ಳೆ ಬುದ್ಧಿ ಇರುತ್ತೆ, ಒಳ್ಳೆ ಚಾತುರ್ಯದಿಂದ ಅವನ್ಗೆ ವಿಶುಂಗ ವಿಶುಕ್ರ ಅನ್ನೋ ಒಂದು
ಬಲಗೈ ಬಂಡರಿದ್ದಾಗೆ ಅವ್ರು ಸಿಗ್ತಾರೆ. ಅವ್ರ ಜೊತೆ ಸೇರಿ ಏನು ಆ ಸಾಮ್ರಾಜ್ಯವನ್ನ, ಮಹಾ ಸಾಮ್ರಾಜ್ಯವನ್ನೇ ಕಟ್ಬಿಡ್ತಾನೆ. ಆ ಸಾಮ್ರಾಜ್ಯದಲ್ಲಿ ಈ ಶಿವನ ಧ್ಯಾನ ಮಾಡ್ಬೇಕು, ಇವನನ್ನ ಯಾಗ ಮಾಡ್ಬೇಕು ಅಂತ ಒಂದು ವಿಧಿನೂ ವಿಧಿಸ್ತಾನೆ. ಯಾಕೆ ಅಂತಂದ್ರೆ ಆ ಶಿವನ ಅನುಗ್ರಹ ತನಗ್ ಬೇಕು. ಆದ್ರೆ ಆ ಶಿವಗಿಂತ ನಾನ್ ದೊಡ್ಡೋನು ಅನ್ನೋ ಅಹಂ ಒಳಗಡೆ ಇದ್ರೂನು ಆ ಶಿವನ ಅನುಗ್ರಹಕ್ಕಾಗಿ ತನ್ನ ಈ ಸಾಮ್ರಾಜ್ಯದಲ್ಲಿ ಶಿವನ್ ಪೂಜೆ ನಡಿಬೇಕು ಅಂತ ಅಂದ್ಬಿಟ್ಟು ಆಗ್ರಹ ಮಾಡಿರ್ತಾನೆ. ಇದೇ ರೀತಿ ನಡೀತಾ ಇರ್ಬೇಕಾದ್ರೆ ಆ ವಿಶುಕ್ರರು ಇರ್ತಾರಲ್ಲ, ಅವ್ರು ತುಂಬಾ ಕ್ರೂರಿಗಳು. ಅವರು ಈ ದೇವತೆಗಳಿಗೆ ಏನ್ ಕಾಟ ಕೊಡ್ತಾರಂತೆ, ಇವ್ರು ಎಲ್ಲಿದ್ರು ಇವ್ರನ್ನ ಹುಡ್ಕೊಂಡು ಹೋಗಿ ಅವ್ರನ್ನ ಸಂಹಾರ ಮಾಡೋದು, ಅವ್ರನ್ನ ಅವರ ಬಲನೇ ತೆಗೆದು ಬಿಡ್ತಾರೆ. ಯಾವ್ದ್ರಲ್ಲೂ ಅವ್ರಿಗೆ ಆಸಕ್ತಿ ಇರಬಾರ್ದು, ಆ ರೀತಿ ಮಾಡ್ಬಿಟ್ಟು ಎಲ್ಲ ಅವರ ಬಲನೇ ಹಿಂಡಿ ಹಿಪ್ಪೆ ಮಾಡ್ಬಿಡ್ತಾರೆ. ಆದಾಗ ದೇವತೆಗಳು ಯೋಚನೆ ಮಾಡ್ತಾರೆ, ಓಹೋ ಇವ್ರು ಏನ್ ಅನ್ಕೊಂಡಿದಾನೆ ಈ ಬಂಡಾಸುರ, ಎಲ್ಲರನ್ನ ಸಂಹಾರ ಮಾಡ್ಬಿಟ್ಟು ಈ ಜಗತ್ತನ್ನೇ, ಈ ಬ್ರಹ್ಮಾಂಡವನ್ನೇ ತನ್ನ ಸಾಮ್ರಾಜ್ಯವನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡು ನಮ್ಮ ದೇವತೆಗಳನ್ನೆಲ್ಲ ಸಂಹಾರ ಮಾಡಕ್ ಹೊರಟಿದ್ದಾನೆ. ಆದ್ರಿಂದ ಇವನನ್ನ ಬಿಡ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ರೂ ಸೇರಿ, ಎಲ್ಲಾ ದೇವತೆಗಳು ಸೇರಿ ಯೋಚನೆ ಮಾಡ್ತಾ ಇರ್ತಾರೆ. ಆ ಯೋಚನೆ ಮಾಡೋ ಸಂದರ್ಭದಲ್ಲಿ ನಾರದ್ರು ಅಲ್ಲಿಗೆ ಬರ್ತಾರೆ. ಇವ್ರು ಏನ್ ಸಭೆ ಸೇರಿರ್ತಾರೆ ಎಲ್ಲ, ಅಲ್ಲಿಗೆ ನಾರದ್ರು ಬರ್ತಾರೆ. ನಾರದ್ರು ಬಂದು ಹೇಳ್ತಾರೆ, ನೀವ್ ಏನ್ ಯೋಚನೆ ಮಾಡಿ ನೀವು ಶಿವ ವಿಷ್ಣು ರುದ್ರ ಯಾರನ್ನೇ ಹಿಡಿದ್ರು ಕೂಡ ನಿಮ್ಗೆ ಏನು ಪ್ರಯೋಜನ ಆಗಲ್ಲ. ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಕ್ಕಂತ ಆ ದೇವಿನ ಮಾತ್ರ ನೀವು ಇದ್ ಮಾಡಿದ್ರೆ ಮಾತ್ರ, ಆಕೆನ ತಪಸ್ ಮಾಡಿ ಆಕೆಯಿಂದ ನೀವು ಫಲವನ್ನು ಪಡೆದ್ರೆ ಮಾತ್ರ ಈ ರಾಕ್ಷಸನ್ನ ನೀವು ಸಂಹಾರ ಮಾಡಕ್ಕಾಗತ್ತೆ. ಇಲ್ದೇ ಇದ್ರೆ ದೇವತೆಗಳಿಂದಲೂ ಅವನನ್ನ ಸಾಯಿಸಕ್ಕಾಗಲ್ಲ ಅಂತ ಒಂದು ವರನ ಅವನ್ ಪಡ್ಕೊಂಡಿದ್ದಾನೆ ಅಂತ ಹೇಳಿದಾಗ, ಆಯ್ತು ನಾನು ಆ ಮಾತೆ ಯಾರು ಹೇಳಿ, ಅವಳನ್ನ ನಾನು ಕುರಿತು ತಪಸ್ ಮಾಡ್ತೀನಿ ಅಂತ ಹೇಳಿ ಆ ಮಾತೆಯನ್ನ ಕುರಿತು ತಪಸ್ ಮಾಡಕ್ಕೆ ಇಂದ್ರ ಶುರು ಮಾಡ್ತಾನೆ. ಹೀಗೆ ಅವನ್ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಆ ಇಂದ್ರ ಒಂದು ಅಶರೀರವಾಣಿ ಬರುತ್ತೆ, ಅವನ್ಗೆ ಕೇಳಿಸುತ್ತೆ ಒಂದು ಅಶರೀರವಾಣಿ. ಏನಪ್ಪಾ ಅಂತಂದ್ರೆ, ಬರೀ ನೀನ್ ತಪಸ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ. ಏನು ನೀವು ದೇವತೆಗಳಿದ್ದೀರಾ, ನೀವು 100 ಗಾವುದದ ಒಂದು ಕುಂಡನ ತಯಾರು ಮಾಡಿ ಅದರಲ್ಲಿ ನಿಮ್ಮ ತನ ಅಂದ ಏನಿದೆ, ನಿಮ್ಮ ದೈವತ್ವ ಅನ್ನೋದೇನಿದೆ ಅದನ್ನ ನೀವು ಅದ್ರಲ್ಲಿ ಅರ್ಪಿಸಿಕೊಂಡಾಗ ಆ ದೇವತೆ ಉದ್ಭವ ಆಗ್ತಾಳೆ, ಆ ದೇವಿ ಬಂದು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಒಂದು ಅಶರೀರವಾಣಿ ನುಡಿಯುತ್ತೆ. ಆ ಅಶರೀರವಾಣಿ ನುಡಿದಾಗ ಅವನ್ ಬಂದು ಆ ದೇವತೆಗಳಿಗೆಲ್ಲ ತಿಳಿಸ್ತಾನೆ, ಈ ತರ ಅಶರೀರವಾಣಿ ಆಗಿದೆ, ನಾವೆಲ್ಲ ನಮ್ಮನ್ನ ಆ ಕುಂಡವನ್ನ ತಯಾರು ಮಾಡಿ ಅದರಲ್ಲಿ ಸಮರ್ಪಿಸ್ಕೊಳ್ಳೋಣ. ಅಂದ್ರೆ ನಮ್ಮ ದೇವತೆಗಳು ನಾವು ಅನ್ನೋ ಅಹಂ ಏನಿದೆಯೋ ಅದನ್ನೆಲ್ಲ ನಾವು ಆ ಕುಂಡದಲ್ಲಿ ಅರ್ಪಿಸಿದಾಗ ಆ ದೇವಿ ನಮ್ಗೆ ಉದ್ಭವಿಸಿ ಅಲ್ಲಿಂದ ಆವಿರ್ಭವಿಸಿ ನಮ್ಗೆ ಸಹಾಯನ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಒಂದು ಕಾಲವನ್ನ ನಿರ್ಣಯ ಮಾಡಿ ಒಂದು ದೊಡ್ಡ ಕುಂಡವನ್ನ ಏರ್ಪಾಟ್ ಮಾಡಿ, 100 ಗಾವುದದ ಕುಂಡವನ್ನ ಏರ್ಪಾಟ್ ಮಾಡಿ ಅದರಲ್ಲಿ ಎಲ್ಲ ದೇವತೆಗಳು ಹೋಗಿ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊತಾರೆ. ಆ ಅರ್ಪಣೆ ಮಾಡ್ಕೊಂಡಾಗ ಸ್ವಲ್ಪ ಹೊತ್ತಿಗೆ ಇನ್ನೇನ್ ಯಜ್ಞ ಮುಗೀತು ಅನ್ನೋ ಸ್ವಲ್ಪ ಹೊತ್ತಿಗೆ ಆ ಯಜ್ಞ ಕುಂಡದಿಂದ, ಅದನ್ನ ಚಿದಗ್ನಿ ಕುಂಡ ಅಂತ ಕರೀತಾರೆ, ಆ ಚಿದಗ್ನಿ ಕುಂಡದಿಂದ ಒಬ್ಬ ಮಾತೆ ಆವಿರ್ಭಾವ ಆಗ್ತಾಳೆ. ಆ ಮಾತೆಯೇ ಲಲಿತಾ ಮಾತೆ. ಆ ಆವಿರ್ಭವಿಸಿದ ಮಾತೆನೇ ಲಲಿತಾ ಮಾತೆ. ಅವಳು ಯಾತಕ್ಕೋಸ್ಕರ ಆವಿರ್ಭವಿಸ್ತಾಳೆ, ದೇವತೆಗಳಿಗೆ ಸಹಕರಿಸಕ್ಕೋಸ್ಕರ, ರಾಕ್ಷಸರ ಒಂದು ಸಂಹಾರ ಮಾಡಕ್ಕೋಸ್ಕರ ಆ ಚಿದಗ್ನಿ ಕುಂಡದಿಂದ ಆವಿರ್ಭಾವ ಆಗ್ತಾಳೆ. ಆ ಬಂಡಾಸುರ ಅನ್ನೋ ರಾಕ್ಷಸನ್ನ ನಾಶ ಮಾಡ್ಬೇಕು, ಅವನನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಚಿದಗ್ನಿ ಕುಂಡದಿಂದ ಆವಿರ್ಭಾವ ಆಗ್ತಾಳೆ. ನಾವು ಇದನ್ನ ಪುರಾಣದಲ್ಲಿ ಕೇಳಿದ್ವಿ, ಅಂದ್ರೆ ಬ್ರಹ್ಮಾಂಡದಲ್ಲಿ ಇದಿದೆ, ಆದ್ರೆ ನಮ್ಮ ಪಿಂಡಾಂಡದಲ್ಲೂ ಕೂಡ ಆ ದೇವಿ ಇದ್ದಾಳೆ. ಹೇಗೆ ನಮ್ಮನ್ನ ಪ್ರತಿಯೊಂದು ಅಂಗಗಳನ್ನು ನಡೆಸ್ತಾ ಇದ್ದಾಳೋ, ನಮ್ಮ ಒಳಗೆ ಇದ್ದು ಆ ದೇವಿ ನಮ್ಮ ಅಂಗಗಳನ್ನು ನಡೆಸ್ತಾ ಇದ್ದಾಳೋ, ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಅಸುರತ್ವವನ್ನ ಅವಳು ನಾಶ ಮಾಡೋದಕ್ಕೂ ಮುಂದಾಗ್ತಾಳೆ. ಆದ್ರಿಂದ ಏನ್ ಮಾಡ್ಬೇಕು, ನಾವು ಅವಳನ್ನ ಪ್ರಾರ್ಥನೆ ಮಾಡ್ಬೇಕು, ಆ ಅಸುರತ್ವವನ್ನ ನಮ್ಮಿಂದ ನಾಶ ಮಾಡಮ್ಮ, ನಮಗ್ ಜ್ಞಾನ ಕೊಡಮ್ಮ,
ಅಂತ ಅನ್ಬಿಟ್ಟು ಹೇಗೆ ಈ ಬ್ರಹ್ಮಾಂಡದಲ್ಲಿ ಹಸುರು ನಾಶ ಮಾಡಿದ್ಲು, ಹಾಗೆ ನಮ್ಮ ಪಿಂಡಾಂಡದಲ್ಲೂ ಕೂಡ ಆ ಅಸುರತ್ವವನ್ನ ನಾಶ ಮಾಡೋದಕ್ಕೆ ಅವಳನ್ನ ಧ್ಯಾನ ಮಾಡ್ಬೇಕು. ಸಾಧನೆ ಮೂಲಕ ಅವಳನ್ನ ನಾವು ಹೇಗೆ ದೇವತೆಗಳು ಯಜ್ಞಕುಂಡದಿಂದ ಆ ದೇವತೆಯನ್ನ ಸಾಧನೆ ಮೂಲಕ ಹೊರಗ್ ತಂದ್ರು, ಆ ರೀತಿ ನಾವು ಕೂಡ ಸಾಧನೆ ಮಾಡಿ ನಮ್ಮ ಈ ಅಸುರತ್ವವನ್ನ ಕಳ್ಕೋಬೇಕು. ಹಾಗಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರಾಕ್ಷಸರು ಯಾರು ಅಂತ ಅಂದಾಗ, ಬಂಡಾಸುರ. ಬಂಡಾಸುರ ಅಂದ್ರೆ ಏನು? ಅಜ್ಞಾನ. ಆ ಬಂಡಾಸುರ ಅನ್ನೋದು ಒಂದು ಅಜ್ಞಾನದ ಪ್ರತೀಕ. ಬಂಡಾಸುರ ಅನ್ನೋನು ಅದೇ ಬಂಡಾಸುರ ನಮ್ಮಲ್ಲೂ ಇದ್ದಾನೆ. ಅದೇ ಅಜ್ಞಾನ. ನಾವು ಅಜ್ಞಾನದಿಂದಲೇ ನಮ್ಮ ಜನ್ಮ ಆಗ್ಬಿಟ್ಟೈತಿ. ಆ ಅಜ್ಞಾನದಿಂದ ನಾವೇನ್ ಮಾಡ್ತಾ ಇದೀವಿ ಗೊತ್ತು? ನಾನು ನನ್ನಿಂದಲೇ ಪ್ರಪಂಚ, ನಾನೇ ಎಲ್ಲ ಅನ್ನೋ ಒಂದು ಅಹಮ್ಮಿಂದ ನಾವು ಕೂಡ್ಬಿಟ್ಟಿದೀವಿ. ಆ ಅಹಂ ಅನ್ನೋದು ನಮ್ಮಿಂದ ಹೊರಗೋಗ್ಬೇಕು. ಈ ದೇಹ ನಂದು, ಎಲ್ಲ ನಂದು, ನಾನ್ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಅಹಂ ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅಜ್ಞಾನ ಅನ್ನೋದು ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆ ಅಜ್ಞಾನವನ್ನ ನಾಶ ಆಗ್ಬೇಕಾದ್ರೆ, ಆ ಅಜ್ಞಾನದಿಂದ ನಾವು ಹೊರಗ್ ಬರ್ಬೇಕು ಅಂತಂದ್ರೆ ಈ ಮಾತೆಯ ಜ್ಞಾನವನ್ನ ನಾವು ತಿಳಿಬೇಕಾಗತ್ತೆ. ಹಾಗೆ ಹೀಗೆ ಒಬ್ಬರನ್ನ ನಾಶ ಆಯ್ತು ರಾಕ್ಷಸ ಅಂದ್ರೆ ಇನ್ನೊಬ್ಬ ರಾಕ್ಷಸ ಹುಟ್ಕೋತಾನೆ. ನಮ್ಮ ಶರೀರದಲ್ಲೂ ಅಷ್ಟೇ, ನಮ್ಮ ಈ ಪಿಂಡಾಂಡದಲ್ಲೂ ಒಬ್ಬನ್ನ ನಾವು ಸಂಹಾರ ಮಾಡಿದ್ವಿ ಅಂದ್ರೆ ಮತ್ತೊಬ್ಬ ಹುಟ್ಕೊತಾನೆ. ಇನ್ನೊಬ್ಬ ಅಂದ್ರೆ ರಕ್ತ ರಾಕ್ಷಸ ಅಂತ. ಅದು ಯಾರಪ್ಪ ಅಂತಂದ್ರೆ ನಮ್ಮಲ್ಲಿರೋ ಕಾಮನೆಗಳು. ಆ ರಕ್ತ ರಾಕ್ಷಸನನ್ನ, ರಕ್ತಾಸುರನನ್ನ ತಾಯಿ ಕೊಲ್ಲೋವಾಗ ಏನಾಗತ್ತೆ, ಒಂದೊಂದ್ ತೊಟ್ಟು ರಕ್ತನೂ ಕೆಳಗ್ ಬಿದ್ದಾಗ ಏನಾಗತ್ತೆ, ಒಬ್ಬೊಬ್ಬ ರಾಕ್ಷಸ ಹುಟ್ಕತಾ ಹೋಗ್ತಾನೆ. ಅದೇ ರೀತಿ ನಮ್ಮಲ್ಲೂ ಕೂಡ ಈ ಕಾಮನೆಗಳು ಅನ್ನೋದು ಅಷ್ಟೊಂದು ತುಂಬ್ಕೊಂಡಿದೆ. ಕಾಮನೆಗಳು ಅಂದ್ರೆ ಆಸೆಗಳು, ನಮ್ಮಲ್ಲಿರ್ತಕ್ಕಂಥ ಆಸೆಗಳು. ಈ ಆಸೆಗಳು ಏನಾಗುತ್ತೆ ನಮ್ಮಲ್ಲಿ ಬೆಳೀತಾ 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 ಹೋಗುತ್ತೆ. ಅಂದ್ರೆ ನಾವೀಗೇನೋ ಒಂದು ಅನ್ಕೊಂಡಿರ್ತೀವಿ, ನಾನ್ ಮನೆ ಕಟ್ಬೇಕಪ್ಪ, ನಾನ್ ಚೆನ್ನಾಗಿರ್ಬೇಕು, ನನ್ ಮಕ್ಳೆಲ್ಲ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ ಏನ್ ಮಾಡ್ತೀವಿ, ನಾವು ಮನೆ ಕಟ್ತೀವಿ. ಆ ಮನೆ ಕಟ್ಟಿ ನಾವು ಸುಖವಾಗಿದ್ದೀವಿ. ಅಲ್ಲಿಗೆ ನಮ್ಮ ಆಸೆ ತೀರ್ತಾ ಇಲ್ಲ. ಅಯ್ಯೋ, ಅವ್ರು ಕಾರ್ ತಗೊಂಡಿದ್ದಾರೆ, ನಾನು ಕಾರ್ ತಗೋಬೇಕು ಅನ್ನೋ ಇನ್ನೊಂದು ಆಸೆ ಉಟ್ಕೊಳತ್ತೆ. ಅದ್ರ ನಂತರ ಇನ್ನೊಂದು ಆಸೆ. ಹೀಗೆ ಆಸೆಗಳಿಗೆ ಕೊನೆ ಅನ್ನೋದೇ ನಮ್ಮಲ್ಲಿ ಇಲ್ಲ. ಈ ಮನುಷ್ಯನಲ್ಲಿ ಸಾಯೋವರೆಗೂ ನನ್ಗೆ ಅದು ಬೇಕು, ಇದು ಬೇಕು, ನಾನು ಹಾಗಿರ್ಬೇಕು, ನಾನು ಹೀಗಿರ್ಬೇಕು ಅನ್ನೋ ಆಸೆಗಳಲ್ಲೇ ನಾವು ಮುಳುಗೋಗಿರ್ತೀವಿ. ಈ ಆಸೆಗಳಿಂದ ನಾವು ಹೊರಗ್ ಬರ್ಬೇಕು ಅಂದ್ರೆ ಆ ಮಾತೇನ ನಾವು ಪ್ರಾರ್ಥನೆ ಮಾಡ್ಬೇಕು. ಆ ಅಜ್ಞಾನವನ್ನ ಹೋಗ್ಲಾಡ್ಸ್ಕೋಬೇಕು ಅಂದ್ರೆ ಜ್ಞಾನವನ್ನ ನಾವು ಪಡಿತಾ ಹೋಗ್ಬೇಕು. ಆಗ ನಮ್ಮ ಮನಸ್ಸಿಗೆ, ಅಂದ್ರೆ ಆಸೆ ಇರ್ಲೇಬಾರ್ದು ಅಂತಲ್ಲ, ಇರ್ಬೇಕು. ಆದ್ರೆ ಜೀವನ ಮಾಡೋದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟ ಆಸೆನ ಇಟ್ಕೊಂಡಾಗ ಮಾತ್ರ ನಮ್ಗೆ ಈ ಜೀವನದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ಸಿಕ್ಕತ್ತೆ. ಇಲ್ಲ ಅಂದ್ರೆ ನಂಗೆ ಅದು ಬೇಕು, ಇದು ಬೇಕು ಅಂತ ಹೋಗ್ತಾ 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 ಏನಾಗುತ್ತೆ, ನಾವು ಆ ಆಸೆಯಲ್ಲಿ ಮುಳುಗೋಗಿರ್ತೀವಿ. ನಾವು ಬೇರೆ ಕಡೆ ಗಮನನೇ ಇರಲ್ಲ. ಯಾವುದು ಅದ್ ಸಿಕ್ಲಿಲ್ಲ, ಇದ್ ಸಿಕ್ಲಿಲ್ಲ ಅನ್ನೋ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಆ ಸಂಸಾರ ಬಂಧನದಲ್ಲೇ ನರಳುತ್ತಾ ಹೋಗ್ತೀವಿ. ಆ ಸಂಸಾರ ಬಂಧನದಿಂದ ನಾವು ಬಿಡುಗಡೆ ಹೊಂದ್ಬೇಕು, ನಾವು ನೆಮ್ಮದಿಯಾಗಿರ್ಬೇಕು. ಇರೋವರೆಗೂ ನಾವು ಶಾಂತತೆಯನ್ನ ಈ ಜೀವನದಲ್ಲಿ ಹೊಂದಿ ನಾವು ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಲಲಿತಾ ಸಹಸ್ರನಾಮದ ರಹಸ್ಯವನ್ನ ತಿಳಿತಾ ಹೋಗ್ಬೇಕು. ಈ ಲಲಿತಾ ಸಹಸ್ರನಾಮದ ರಹಸ್ಯವನ್ನ ನಾವು ಹೇಗ್ ತಿಳಿತೀವಿ ಅಂತಂದ್ರೆ, ಇದು ಯಾವ ಇದರಿಂದ ಕೂಡಿದೆ, ಯಾವ ಛಂದಸ್ಸಿನಲ್ಲಿದೆ, ಇದು ಹೇಗಿದೆ, ಇದರ ನಾಮಗಳೇನು ಅನ್ನೋದನ್ನ ನಾವು ಮುಂದಿನ ವಾರದಲ್ಲಿ ನೋಡ್ತಾ ಹೋಗೋಣ. ಇವತ್ತಿಗೆ ಇಷ್ಟನ್ನು ಹೇಳಿ ನಾನು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ.